ಪುಣೆಯ ಹಿರಿಯ ಸಾಹಿತಿ, ಕವಿ, ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿಯ ಸ್ಥಾಪಕ ಅಧ್ಯಕ್ಷ ಶ್ರೀಯುತ ಪಾಂಗಾಳ ವಿಶ್ವನಾಥ ಶೆಟ್ಟಿಯವರ ಮನೆಯಲ್ಲಿ ನಾವಿದ್ದೇವೆ. ಬನ್ನಿ ಅವರ ಜೀವನಾನುಭವವನ್ನು ಅವರ ಮಾತುಗಳಲ್ಲಿ ನಾವು ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಶ್ರೀಯುತ ಪಾಂಗಾಳ ವಿಶ್ವನಾಥ ಶೆಟ್ಟಿ ಅವರು ಅಂತ ಹೇಳಿದ್ರೆ ಪುಣೆಯ ಒಂದು ಹಿರಿಯ ಸಾಹಿತಿ, ಕವಿ, ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿಯ ಸ್ಥಾಪಕ ಅಧ್ಯಕ್ಷ, ಜೊತೆಗೆ ಬಂಟರ ಸಂಘದ ಒಂದು ಸಕ್ರಿಯ ಸದಸ್ಯ, ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪುಣೆಯಲ್ಲಿ ತಾವು ಹೆಸರು ಗಳಿಸಿದ್ದೀರಿ. ನಿಮ್ಮ ಪರಿಚಯ ಅದೆಷ್ಟೋ ಮಂದಿಗಳಿಗೆ ಇದೆ, ಆದರೂ ಒಂದಷ್ಟು ಮಂದಿಗಳಿಗೆ ನಿಮ್ಮ ಸಾಧನೆಯನ್ನು ತಲುಪಿಸಬೇಕು, ಪರಿಚಯ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ನಿಮ್ಮ ಒಂದು ಸಂದರ್ಶನಕ್ಕೆ ನಾವು ಬಂದಿದ್ದೇವೆ. ಮೊದಲಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಈಗ ಸುಮಾರು ವರ್ಷಗಳಿಂದ ನೀವು ಮಹಾರಾಷ್ಟ್ರದ ಪುಣೆಯಲ್ಲಿ ನೆಲೆಸಿದ್ದೀರಿ. ಹೌದು. ನಿಮ್ಮ ಹುಟ್ಟೂರು ಉಡುಪಿಯ ಪಾಂಗಾಳ. ಹೌದೌದು. ಸೊ ನಿಮ್ಮ ಒಂದು ಬಾಲ್ಯ ಜೀವನ, ವಿದ್ಯಾಭ್ಯಾಸ, ನಿಮ್ಮ ಮನೆಯ ವಾತಾವರಣ ಎಲ್ಲ ಹೇಗಿತ್ತು ಅಂದ್ರೆ ಈ ಬಗ್ಗೆ ಸ್ವಲ್ಪ ನೀವು ನಮಗೆ ಸಂಕ್ಷಿಪ್ತವಾಗಿ ಹೇಳ್ಬೋದಾ ಸರ್? ಬಾಲ್ಯ ಜೀವನ ಅಂತ ಹೇಳಿದ್ರೆ, ನಾವು ಚಿಕ್ಕವರಿರುವಾಗಲೇ ನಮ್ಮ ಅಪ್ಪ ತೀರಿಕೊಂಡ್ರು. ನಾವು 4ನೇ ಕ್ಲಾಸ್ನಲ್ಲಿ ಇದ್ದಾಗ ಅಪ್ಪ ತೀರಿಕೊಂಡ್ರು. ಮನೆಯಲ್ಲಿ ಬೇಸಾಯದ ಕೆಲಸ ಬಹಳ, ಎಷ್ಟು ದುಡಿದರೂ ಕೆಲಸ ಮುಗಿಯುವುದೇ ಇಲ್ಲ. ಅಂಥದ್ರಲ್ಲಿ ಅಪ್ಪ ತೀರಿಕೊಂಡಾಗ ನನ್ನ ಶಾಲೆ ಬಂದ್ ಮಾಡಿದರು. 5ನೇ ಕ್ಲಾಸಿಗೆ ಪಾಸಾಗಿದ್ದೆ, ಆಗ ಶಾಲೆ ಬಂದ್ ಮಾಡಿದರು. ಕೆಲಸಕ್ಕೆ ಜನ ಇಲ್ಲ, ಮನೆಗೆ ಹೋಗಬೇಡ ಅಂತ. ಆನಂತರ ಹೇಗೋ 1 ವರ್ಷ ಹೋಯಿತು. ಆನಂತರ ಪುನಃ ಶಾಲೆ ಶುರು ಮಾಡಿದೆ, ಆಟ ಕಟ್ಟಿ. ದೂರದ ದಂಡತೀರ್ಥಕ್ಕೆ ಹೋಗಬೇಕಿತ್ತು, 3-4 ಕಿಲೋಮೀಟರ್ ನಡೆದುಕೊಂಡು. ಆನಂತರ 8ನೇ ಕ್ಲಾಸ್ನವರೆಗೆ ಹೇಗಾದರೂ ಕಲಿತೆ. 8ನೇ ಕ್ಲಾಸ್ನಲ್ಲಿ ಪಾಸ್ ಆಗುವ ರಿಸಲ್ಟ್ ಬರುವ ಮೊದಲೇ ನನಗೆ ಕಟ್ಟಪ್ಪಣೆ ಆಯಿತು, ಇನ್ನು ಮುಂದೆ ಶಾಲೆ ಬಂದ್. ಇಲ್ಲಿ ಮನೆಯಲ್ಲಿ ದುಡಿಯುವವರು ಯಾರಿಲ್ಲ, ನೀನು ಶಾಲೆಗೆ ಹೋಗೋದು ಹೇಗೆ, ಇಲ್ಲಿ ಯಾರು ಕೆಲಸ ಮಾಡೋದು ಅಂತ. ನಮ್ಮ ಅಣ್ಣ ದೊಡ್ಡವರು, ನಾವು 4 ಜನ ಮಕ್ಕಳಲ್ಲಿ ನಾನು 2ನೇವ. ಮತ್ತೆ ಇಬ್ಬರು ಚಿಕ್ಕವರು, ಅವರಿಗೇನು ಇನ್ನೂ ತಿಳಿಯೋದಿಲ್ಲ. ಆಗ ನನಗೆ ಏನು 13 ವರ್ಷ ಪ್ರಾಯ, ಇನ್ನಿಬ್ಬರು 7 ವರ್ಷ 9 ವರ್ಷದವರು. ಆದ್ದರಿಂದ ನಾವಿಬ್ಬರು ಮತ್ತೆ ತಾಯಿ 3 ಜನ ದುಡಿಯುವವರು. ಬೇಸಾಯ ತುಂಬ ಇದೆ, ಕೆಲಸ ತುಂಬ ಇದೆ, ದುಡಿಯಲಿಕ್ಕೆ ಜನ ಇಲ್ಲ. ಅಪ್ಪ ತೀರಿ ಹೋದರು, ಮತ್ತೆ ಶಾಲೆ ಹೋಗೋದು ಹೇಗೆ? ಆ ಸಮಯದಲ್ಲಿ ನಾನೊಂದು ವಿಚಾರ ಮಾಡಿದೆ, ಒಂದು ವಿಷಯ ಕೇಳಿದ್ದೆ. ನಾನು ಮುಂಬೈಯಲ್ಲಿ ಹೋಟೆಲ್ನಲ್ಲಿ ದಿವಸ ದುಡಿದು ರಾತ್ರಿ ಶಾಲೆ ಕಲಿಯಬಹುದು ಅಂತ ಒಂದು ಅವಕಾಶ ಮುಂಬೈಯಲ್ಲಿ ಇದೆ ಎಂಬುದನ್ನು ಕೇಳಿದ್ದೆ. ನಮ್ಮ ಊರಿನವರೊಬ್ಬರು ಬಂದಿದ್ದರು ಮುಂಬೈಯಿಂದ ಊರಿಗೆ. ಅವರ ಜೊತೆ ನಾನು ಗುಪ್ತವಾಗಿ ಮಾತಾಡಿ ಎಲ್ಲ ವಿಷಯವನ್ನು ಅವರಿಗೆ ತಿಳಿಸಿದೆ. ಅವರು ಹೇಳಿದ್ರು, ನಿನ್ನ ತಾಯಿಗೆ ಹೇಳ್ತೇನೆ ನಾನು, ಆನಂತರ ನೋಡೋಣ ಅಂದರು. ಮತ್ತೆ 2 ದಿವಸದಲ್ಲಿ ಅವರು ಬಂದರು, ತಾಯಿಗೆ ಎಲ್ಲ ಸಮಜಾಯಿಸಿದ್ರು. ಮಕ್ಕಳನ್ನು ಶಾಲೆ ಕಲಿಸ್ಬೇಕು, ನಿಮಗೆ ಸಾಧ್ಯ ಇಲ್ಲ ಅಂದ್ರೆ ಅವ ದುಡಿದು ಕಲಿತಾನಂತಲ್ಲ, ಹೋಗ್ಲಿ ಅಂತ. ತಾಯಿ ಕೂಡ ಒಪ್ಪಿಕೊಂಡ್ರು. ಆನಂತರ 1963ನೇ ಇಸವಿಯಲ್ಲಿ ನಾನು ಬಾಂಬೆಗೆ ಬಂದೆ. ಬಾಂಬೆಯಲ್ಲಿ ದಾದರ್ನಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಹಗಲಿಡೀ ದುಡಿಯುವುದು. ಆಗ 5 ಗಂಟೆ ಬೆಳಿಗ್ಗೆ ಎದ್ದರೆ ರಾತ್ರಿ 6 ಗಂಟೆಯವರೆಗೆ ರಾತ್ರಿ ಹೋಟೆಲ್ನಲ್ಲಿ ದುಡಿಬೇಕು. ಆರ ನಂತರ ದಾದರ್ನಿಂದ ಗ್ರಾಂಡ್ ರೋಡ್ ಶಾಲೆಗೆ, ರಾತ್ರಿ ಶಾಲೆಗೆ ಹೋಗಿ ಕಲಿಯುವುದು. ಅಲ್ಲಿಂದ ಬರುವಾಗ 10-10:30 ಆಗ್ತಿತ್ತು. ಆ ನಂತರ ಸ್ನಾನ ಮಾಡಿ ಮಲಗುವುದು. ಓದಲಿಕ್ಕೆ ಯಾವಾಗಲೂ ಸಮಯ ಇಲ್ಲ. 1967ರಲ್ಲಿ ನಾನು ಮೆಟ್ರಿಕ್ನಲ್ಲಿ 2nd ಕ್ಲಾಸ್ ಪಾಸ್ ಆದೆ, ಒಳ್ಳೆ ಮಾರ್ಕ್ ಪಡೆದಿದ್ದೆ. ಮುಂದೆ ಏನು ಅಂತ ವಿಚಾರ ಮಾಡೋದು, ಯಾರು ಮಾಡಲಿಕ್ಕೆ, ಯಾರು ನನಗೆ ಕುಟುಂಬ, ಮನೆ, ಅಣ್ಣ ತಮ್ಮಂದಿರು ಯಾರೂ ಅಲ್ಲಿ ಇಲ್ಲ. ನಾನು ಒಬ್ಬಂಟಿಗ ಮುಂಬೈಯಲ್ಲಿ. ಮುಂಬೈ ಭಾಳ ದೊಡ್ಡ ನಗರ, ಆದರೆ ನನ್ನವರು ಎನ್ನುವರಲ್ಲಿ ಯಾರೂ ಇರಲಿಲ್ಲ. ಆದರೂ ಕೂಡ ಕಷ್ಟಪಟ್ಟು ಹೇಗಾದರೂ ಮಾರ್ನಿಂಗ್ ಕಾಲೇಜ್ ಸೇರಿದೆ, MD ಕಾಲೇಜ್ ಪರೇಲ್ನಲ್ಲಿ. ಅಲ್ಲಿ ಒಂದು 2 ವರ್ಷ ಕಲಿಯುವಂಥ ಒಂದು ಸಾಧನೆ ಆಯಿತು. ಆ ನಂತರ ಪುನಃ ನಮ್ಮ ಕೆಲಸ, ಆ ಕಾಲೇಜಿಗೆ ಸಮಯ ಸಿಗಲಿಲ್ಲ. ಕೆಲಸದ ನಡುವಿನಲ್ಲಿ ಅದು ಪುನಃ ಕಾಲೇಜ್ ಬಂದಾಯಿತು. ಆನಂತರ ನಾನು ಎಕ್ಸ್ಟರ್ನಲ್ ಸ್ಟೂಡೆಂಟ್ ಆಗಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಐ ಥಿಂಕ್ 1974ರಲ್ಲಿ ಗ್ರ್ಯಾಜುಯೇಷನ್ ಮಾಡಿದೆ, BA ಮಾಡಿದೆ.
ಹೀಗೆ ನನ್ನ ಎಜುಕೇಶನ್. ಅಂದರೆ ಯಾವುದು ಕೂಡ ಸರಳವಾಗಿ ನಡೀಲಿಲ್ಲ. ಅದರಲ್ಲಿ ನಂದು 3-4 ವರ್ಷ ನಡುವಿನಲ್ಲಿ ವೇಸ್ಟ್ ಆಯಿತು. ಒಮ್ಮೆ ಅಪ್ಪ ತೀರಿ ಹೋದಾಗ ಅನಂತರ ಒಮ್ಮೆ ಶಾಲೆ ಬಂದ್ ಮಾಡಿದ್ರು. ಊರಿಂದ ಬಾಂಬೆ ಬಂದಾಗ ಪುನಃ ಒಂದು ಕ್ಲಾಸ್ ಅದೇ ಕ್ಲಾಸ್ನಲ್ಲಿ ಕೂತ್ಕೊಳ್ಬೇಕಾಯ್ತು. ಕಾಲೇಜ್ ಒಂದು 2 ವರ್ಷ ಹಾಳಾಯಿತು. ಹೀಗೆ ಒಟ್ಟಾರೆ ಒಂದು ಅಭ್ಯಾಸ ಮಾಡಬೇಕು, ವಿದ್ಯಾಭ್ಯಾಸ ಮುಂದುವರಿಸಬೇಕು ಅನ್ನೋ ಒಂದು ಹಠದಿಂದ ನಾನು ಊರಿಂದ ಬಂದದ್ದೇ ಅದೇ ಕಾರಣಕ್ಕಾಗಿ. ವಿದ್ಯೆ ಊರಿನಲ್ಲಿ ನನ್ನ ಶಾಲೆ ಕಾಲೇಜ್ ಬಂದ್ ಮಾಡ್ತಾರೆ ಅನ್ನೋ ಒಂದು ವಿಷಯಕ್ಕೋಸ್ಕರನೇ ನಾನು ಊರು ಬಿಟ್ಟದ್ದು. ಅಂತೂ ಒಂದು BA ಒಂದು ಡಿಗ್ರಿ ಮಾಡಿದೆ. ಅಂದ್ರೆ ವಿದ್ಯಾಭ್ಯಾಸದ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ನೀವು ಊರು ಬಿಟ್ಟದ್ದು. ಊರು ಬಿಟ್ಟ ಕಾರಣವೇ ಅದು. ಹೌದು, ಹೆಚ್ಚಿನವರು ಉದ್ಯೋಗಕ್ಕಾಗಿ ಸಂಪಾದನೆಗಾಗಿ ಊರು ಬಿಟ್ರೆ, ನೀವು ಆ ಅಲ್ಲ. ಸಮಯದಲ್ಲಿ ವಿದ್ಯಾಭ್ಯಾಸದ ತುಡಿತ ನಿಮ್ಮ ಹತ್ರ ಇತ್ತು. ಹೌದು. ನಮ್ಮಲ್ಲಿ ಅಂದ್ರೆ ಊಟಕ್ಕೇನು ಕೊರತೆ ಇರಲಿಲ್ಲ. ಮನೆಯಲ್ಲಿ ಬೇಕಾದಷ್ಟು ಬೇಸಾಯ ಇತ್ತು. ಊಟಕ್ಕೆ ಕೊರತೆ ಇರಲಿಲ್ಲ. ಹಣ ಮಾತ್ರ ಕಾಣಲು ಸಿಗುತ್ತಿರಲಿಲ್ಲ. ಕೆಲಸ ಮಾತ್ರ ಯಾವಾಗಲೂ ಕಡಿಮೆ ಇರಲಿಲ್ಲ. ಭರ್ಪೂರು ಕೆಲಸ. ಎಷ್ಟು ದುಡಿದರೂ ಕೆಲಸ ಕಡಿಮೆ. ವಿದ್ಯೆಗೋಸ್ಕರ ಬೊಂಬೈ ಬಂದೆ. ಬೊಂಬೈಯಲ್ಲಿ ಒಂದು ಗ್ರಾಜುಯೇಷನ್ ಆಯಿತು. ಆನಂತರ ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ತಾಗಿದೆ. ಆ ಸಮಯದಲ್ಲಿ ನನಗೆ ಬರೆಯುವ ಒಂದು ಚಟ ಇತ್ತು. ಕೆಲವು ಪುಸ್ತಕ ನಾನು ಆಗ ತರಂಗ, ಸುಧಾ ಎಲ್ಲ ಓದ್ತಿದ್ದೆ. ಅದನ್ನು ಓದಿ ಓದಿ ನನಗೊಂದು ಅದೇ ರೀತಿ ನಾನು ಶಾಲೆಗೆ ಹೋಗೋ ಕೂಡ ರೈಲಿನಲ್ಲಿ, ಬಸ್ಸಿನಲ್ಲಿ ಹೋಗುವಾಗ ಯಾವುದಾದ್ರೂ ಒಂದು ಕಾದಂಬರಿ ಕೈಯಲ್ಲಿ ನಂದು ಯಾವಾಗಲೂ ಇರುತ್ತಿತ್ತು. ನಾನು 13-14ರ ಹೌದು. ಸಮಯದಲ್ಲಿ 63ನೇ ಇಸ್ವಿಯಲ್ಲಿ ನಾನು ಬೊಂಬೈಗೆ ಬಂದದ್ದು. ಅಂದ್ರೆ 10-13 ವರ್ಷ ನೀವು ಊರಿನಲ್ಲಿ ಇದ್ರಿ. ಹೌದು. ಅಂದ್ರೆ ಊರಿನ ವಾತಾವರಣ ಹೇಗಿತ್ತು? ಅಂದ್ರೆ ಕೃಷಿ, ಊರಿನ ಕೆಲಸ. ವಾತಾವರಣ ಚೆನ್ನಾಗಿತ್ತು. ದುಡಿಯುವುದೇ ಒಂದೇ, ಕೆಲಸದ್ದೇ ಒಂದು ತಲೆ ಬಿಸಿ. ಎಷ್ಟು ಮಾಡಿದ್ರು ಮುಗಿಯುವುದಿಲ್ಲ. ಬೇಸಾಯವೇ. ಬೇಸಾಯದ ಕೆಲಸ, ಕೃಷಿ ಕೆಲಸ. ನಮಗೆ ತುಂಬಾ ಒಳ್ಳೆಯ ಭೂಮಿ ಇತ್ತು, ನೀರಿತ್ತು, ಎಲ್ಲ ಇತ್ತು. ಆದರೆ ದುಡಿಯುವ ಜನ ಇರಲಿಲ್ಲ ಮನೆಯಲ್ಲಿ. ಮತ್ತೆ ನಮಗೆ ಒಳ್ಳೆಯ ಕೃಷಿ ಕೂಡ ಲಭಿಸುತ್ತಿತ್ತು. ತಾಯಿ ದುಡಿದು ದುಡಿದು ಸುಸ್ತಾಗ್ತಿದ್ರು. ಅಣ್ಣ ದುಡಿದು ಸುಸ್ತಾಗ್ತಿದ್ದ. ನಾನು ಕೂಡ ದುಡಿದು ಬೆಳಿಗ್ಗೆ 5 ಗಂಟೆಗೆ ಎದ್ರೆ ರಾತ್ರಿ ಮಲಗುವಾಗ 9 ಗಂಟೆ ಆವರೆಗೂ, ಶಾಲೆಯದ್ದೊಂದು 7-8 ಗಂಟೆ ಬಿಟ್ರೆ ದಿವಸ ಇಡೀ ದುಡಿಯುವುದೇ ಕೆಲಸ. ನಾನು 6ನೇ ಕ್ಲಾಸ್ನಲ್ಲಿ ಇರುವಾಗ ನಮ್ಮ ಶಾಲೆಯಲ್ಲಿ ಗ್ರಂಥ ಭಂಡಾರ ಇತ್ತು, ದಂಡತೀರ್ಥ ಶಾಲೆಯಲ್ಲಿ. ನನಗೆ ಆಗಲೇ ಓದುವ ಚಟ ಇತ್ತು. ನಾನೊಂದು ಸಣ್ಣ ಧ್ರುವ ಚರಿತ್ರೆ ಎನ್ನುವ ಒಂದು ಸಣ್ಣ ಪುಸ್ತಕವನ್ನು ಮನೆಗೆ ಕೊಂಡೋದೆ. ಅದನ್ನು ಓದಿದೆ. ಅದರಲ್ಲೇನು ಹೆಚ್ಚು ಪೇಜ್ ಇರಲಿಲ್ಲ. ನನ್ನ ಅಂದಾಜು ಪ್ರಕಾರ ಒಂದು 50 ಪೇಜಿನ ಒಳಗಿನ ಸಣ್ಣ ಪುಸ್ತಕ ಅದು. ಆ ಪುಸ್ತಕವನ್ನು ಓದಿ ನನಗೆ ಅದರ ಬಹಳ ಆ ಪುಸ್ತಕದ ಪರಿಣಾಮ ನನ್ನ ಮೇಲೆ ಆಯಿತು. ಆ ಧ್ರುವ ಚಿಕ್ಕ ತಾಯಿಯ ಕಷ್ಟಕ್ಕೆ ಇದು ಬೇಸರಗೊಂಡು ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾನೆ. ಅದೇ ರೀತಿ ನಾನು ಕೂಡ ಒಂದು ಸಲ ಹೋಗಿ ಕಾಡಿನಲ್ಲಿ ತಪಸ್ಸು ಮಾಡಿದ್ದು ಉಂಟು. ಅದಿರಲಿ, ವಿಷಯ ಇರಲಿ. ಆ ನಂತರ ನಾನು ಆವಾಗಲೇ ಓದ್ತಾ ಇದ್ದೆ. ಸಿಕ್ಕಿದ ಪುಸ್ತಕ, ಸಿಕ್ಕಿದ ಪೇಪರ್ ಏನು ಚೂರು ಪಾರು ಸಿಕ್ಕಿದ್ರು ಅದನ್ನು ಓದ್ತಾ ಇದ್ದೆ. ಓದುವುದು ಬಹಳ ನನಗೊಂದು ಹುಚ್ಚಿತ್ತು. ಊರಿನ ಎಲ್ಲ ವಾತಾವರಣ ಚೆನ್ನಾಗಿತ್ತು. ನಮ್ಮ ಊರಿನ ಹವೆ, ನೀರು ಎಲ್ಲ ಬಹಳ ಸುಂದರ. ಈಗಲೂ ನನಗೆ ಊರಿನಲ್ಲಿ ಹೋಗಿ ನಿಲ್ಲುವುದು ಮನಸ್ಸಿದೆ. ಆದರೆ ಪರಿಸ್ಥಿತಿ ನಮ್ಮ ಮನಸ್ಸಿನಾಗೆ ನಡೆಯಲು ಬಿಡುವುದಿಲ್ಲ. ಪರಿಸ್ಥಿತಿಯ ದಾಸ ಅಂತಾರೆ. ಪರಿಸ್ಥಿತಿಗೆ ಹೊಂದಿಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿ ನನ್ನ ಜೀವನವಾಯಿತು. ಮನದ ಒಂದು ಧ್ಯೇಯಕ್ಕೋಸ್ಕರ ನಾನು ಊರು ಬಿಟ್ಟೆ. ಇಲ್ಲದ್ರೆ ನಾನು ಊರು ಬಿಡುತ್ತಿರಲಿಲ್ಲ. ಒಂದು ದೃಷ್ಟಿಯಲ್ಲಿ ಊರು ಬಿಟ್ಟದ್ದು ಒಳ್ಳೆಯದಾದರೆ, ಮತ್ತೊಂದು ದೃಷ್ಟಿಯಲ್ಲಿ ಊರು ಬಿಟ್ಟದ್ದು ನನಗೆ ಆರ್ಥಿಕವಾಗಿ ಹಾನಿ ಕೂಡ ಆಯಿತು. ಅದು ಇರಲಿ. ಅದು ಊರಿನ ಒಂದು ತುಡಿತ ಎಲ್ಲರಿಗಿದ್ದೇ ಇರ್ತದೆ. ಎಲ್ಲರಿಗೂ ಊರಿನ ತುಡಿತ ಇದೆ. ಅಷ್ಟು ಸಣ್ಣ ಪ್ರಾಯದಲ್ಲಿ ಅಪ್ಪ ಮೊದಲೇ ಹೋಗಿದ್ದಾರೆ. ತಾಯಿ, ಅಣ್ಣ ತಮ್ಮಂದಿರನ್ನು, ನಾನು ಹುಟ್ಟಿದ ಊರು, ಮನೆ, ದೇವಸ್ಥಾನ, ಶಾಲೆ ಎಲ್ಲವನ್ನು ಬಿಟ್ಟು ಹೊರ ಊರಿಗೆ, ನೋಡದ ಊರಿಗೆ ಹೋಗಿ ಅಲ್ಲಿ ಆ ಜನಜಂಗುಳಿಯಲ್ಲಿ ನಾನು ಒಬ್ಬಂಟಿಗನಾಗಿದ್ದೆ. ಹಿಂದೆ ಮುಂದೆ ಜನರ ಸಾಲು ಸಾಲು ಇದ್ರೂ ಕೂಡ ನನಗೆ ನಾನು ಒಬ್ಬನೇ ಆಗಿದ್ದೆ. ನನ್ನ ದುಃಖವನ್ನು ಯಾರಿಗೆ ಹೇಳಲಿಕ್ಕಿಲ್ಲ. ಒಮ್ಮೊಮ್ಮೆ ನಾನು ಆ ಮೆಟ್ಟಲುಗಳಲ್ಲಿ ಕೂತುಕೊಂಡು ಹತ್ತದ್ದು ಉಂಟು. ಅದೆಲ್ಲ ಹಿಂದಿನ ವಿಷಯ. ಆಗ ಪರಿಸ್ಥಿತಿ ಹಾಗಿತ್ತು. ಹಣ ಬಹಳ ಕಡಿಮೆ ಇತ್ತು ಜನರಲ್ಲಿ. ಮತ್ತೆ ಆದರೆ ಉತ್ಸಾಹ ಇತ್ತು ಜೀವನದಲ್ಲಿ. ಈಗಿನ ಮಕ್ಕಳು ಆಗಲ್ಲ. ಈಗಿನ ಮಕ್ಕಳು ಎಲ್ಲ ದುಡಿಯುವುದು ಕಡಿಮೆ, ಮೌಜು ಮಜಾ ಮಾಡೋದೇ ಜಾಸ್ತಿ ಆಗಿದೆ. ನಮ್ಮ ಆ ಪ್ರಾಯದಲ್ಲಿ ನಾವು ಖುಷಿಯಿಂದ ಇದ್ದೆವು. ಹಣ ಇಲ್ಲದಿದ್ದರೂ ಕೂಡ ನಮ್ಮಲ್ಲಿ ಖುಷಿ ಇತ್ತು, ಸಂತೋಷ ಇತ್ತು. ಆ ಜೀವನ ಒಂದು ಬೇರೆ ತರದ ಮೌಜು ಮಜಾದಲ್ಲೇ ಇದ್ದೆವು ನಾವು. ಅಂತೂ ವಿದ್ಯಾಭ್ಯಾಸಕ್ಕಾಗಿ ನೀವು ತುಳುನಾಡನ್ನು ಬಿಟ್ಟು ಮುಂಬೈಗೆ ಸೇರಿದ್ರಿ. ಹೌದು. ಅಲ್ಲಿ ರಾತ್ರಿ ಶಾಲೆ, ಮಾರ್ನಿಂಗ್ ಕಾಲೇಜ್. ಹೌದು.
ಹಾಗೆ ಮಾಡಿ ಗ್ರಾಜುಯೇಷನ್ ಮಾಡಿದೆ. ಗ್ರಾಜುಯೇಷನ್ ಆಯ್ತು ನಿಮ್ದು. ಹೌದು. ಆ ಬಳಿಕ ನಿಮ್ಮ ಉದ್ಯೋಗ ಅಥವಾ ಉದ್ಯಮ ಹೇಗೆ ಸ್ಟಾರ್ಟ್ ಆಗ ಆಯ್ತು? ನಾನೊಂದು ಆಫೀಸ್ನಲ್ಲಿ ಕೆಲಸಕ್ಕಿದ್ದೆ. ಸಂಬಳ ಬಹಳ ಕಡಿಮೆ ಇತ್ತು. ಈ ಸಂಬಳದಲ್ಲಿ ಏನು ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ. ಆದ್ದರಿಂದ ಏನಾದರೂ ಉದ್ಯೋಗ ಮಾಡಬೇಕು, ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಎನ್ನುವ ಒಂದು ಮನಸ್ಸಿನಲ್ಲಿ ಒಂದು ವಿಚಾರ ಮೂಡುತ್ತಿತ್ತು. ಆದರೆ ಉದ್ಯೋಗ ಅಥವಾ ಏನಾದರೂ ಬಿಸ್ನೆಸ್ ಮಾಡುವುದಿದ್ರೆ ಬಂಡವಾಳ ಬೇಕು. ಆವಾಗ ಬ್ಯಾಂಕ್ ಈಗಿನ ಹಾಗೆ ಬ್ಯಾಂಕ್ ಸಾಲ ಕೊಡ್ತಿರ್ಲಿಲ್ಲ. ಅಲ್ಲದೆ ನನ್ನಲ್ಲಿ ಸಾಲ ತೆಗೆದುಕೊಳ್ಳುವುದಕ್ಕೆ ನಮ್ಮಲ್ಲಿ ಏನು ಇರಲಿಲ್ಲ ಅಲ್ಲ, ಯಾವ ಇದು ಸಾಧನೆ ಇರಲಿಲ್ಲ ಕೇಳುವುದಕ್ಕೆ. ಅದೇ ಸಮಯದಲ್ಲಿ ಬಾರಾಮತಿಯಲ್ಲಿ ನಮ್ಮೊಬ್ಬ ಚಿಕ್ಕಮ್ಮನ ಮಗ ಇದ್ದರು, ಪ್ರಕಾಶ್ ಶೆಟ್ಟಿ ಅಂತ. ಅವರು ನನ್ನನ್ನು ಕರೆದುಕೊಂಡ್ರು, ನೀವು ಇಲ್ಲಿಗೆ ಬಾ. ಅವರಿಗೆ ವಿದ್ಯಾಭ್ಯಾಸವಿರಲಿಲ್ಲ. ಅವರದ್ದು 2-3 ಹೋಟೆಲ್ ಇತ್ತು, ಒಂದು ದೊಡ್ಡ ಕ್ಯಾಂಟೀನ್ ಇತ್ತು. ಅವರಿಗೆ ನನ್ನ ಜರೂರಿತ್ತು, ನನಗೂ ಕೂಡ ಅವರ ಜರೂರಿತ್ತು. ಅವರು ನನ್ನನ್ನು ಅಲ್ಲಿಗೆ ಬಾರಾಮತಿಗೆ ಕರೆಸಿಕೊಂಡ್ರು. ಬಾರಾಮತಿಗೆ ಹೋದ ಮೇಲೆ ಅವರ ಒಂದು ಕ್ಯಾಂಟೀನ್ ಎಲ್ಲ ನಾನು ನೋಡ್ತಾ ಇದ್ದೆ. ಎಲ್ಲ ಮ್ಯಾನೇಜ್ಮೆಂಟ್ ಮಾಡಿ ಬೆಳಗಿನಿಂದ ಸಾಯಂಕಾಲ ಅಲ್ಲಿ ದುಡಿದು, ಹೋಟೆಲ್ ವ್ಯವಸಾಯ ಏನೆಂಬುದನ್ನು ನಾನು ಮೊದಲಿನಿಂದ ಹೋಟೆಲ್ನಲ್ಲಿ ಕೆಲಸ ಮಾಡಿದರೂ ಕೂಡ ಹೋಟೆಲ್ನ ಮ್ಯಾನೇಜ್ಮೆಂಟ್, ಹೋಟೆಲ್ನಲ್ಲಿ ಯಾವ ರೀತಿ ವ್ಯಾಪಾರ ಮಾಡಬೇಕು, ನಮ್ಮ ಕೆಲಸದವರನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು, ನಮ್ಮ ಗ್ರಾಹಕರಲ್ಲಿ ಯಾವ ರೀತಿ ವರ್ತಿಸಬೇಕು ಎಂಬುದನ್ನು ನಾನು ಅವರ ಜೊತೆ ಕಲಿತುಕೊಂಡೆ. ಬಹಳ ಉಪಯುಕ್ತವಾದ ಮಾಹಿತಿ ಅವರಿಂದ ನನಗೆ ಸಿಕ್ಕಿತು. ಅನಂತರ ಕೆಲವು ವರ್ಷದಲ್ಲಿ ನಾನು ಸ್ವತಂತ್ರವಾಗಿ ಒಂದು ಶುಗರ್ ಫ್ಯಾಕ್ಟರಿಯ ಹೊರಗಡೆ ಒಂದು ಹೋಟೆಲ್ ಸ್ಥಾಪಿಸಿಕೊಂಡೆ, ಬಾರಾಮತಿಯಲ್ಲಿ. ಪ್ರಾರಂಭ ಮಾಡಿದೆ. ಅಲ್ಲಿ ದೇವರದಯಿಂದ ವ್ಯಾಪಾರ ಒಳ್ಳೆಯದೇ ಇತ್ತು. ಆವಾಗಿನ ಒಂದು ವಿಶೇಷ ಸಂಗತಿ ಹೇಳಬೇಕಂತ ನನಗೆ ಬಯಸ್ತದೆ. ನಮ್ಮ ಕಾರ್ಖಾನೆಯಲ್ಲಿ ಸುಮಾರು ನವಂಬರ್ ಡಿಸೆಂಬರ್ನಿಂದ ಶುಗರ್ ಫ್ಯಾಕ್ಟ್ರಿ ಶುರುವಾಗ್ತದೆ. ಏಪ್ರಿಲ್ ಮೇವರೆಗೆ ನಡೀತದೆ. 5-6 ತಿಂಗಳು ಒಳ್ಳೆ ಕಾರ್ಖಾನೆ ನಡೆಯುತ್ತದೆ. ಆ ಟೈಮ್ನಲ್ಲಿ ನಗರ ಜಿಲ್ಲೆ, ಉಸ್ಮಾನಾಬಾದ್ ಜಿಲ್ಲೆಯ ಎಲ್ಲ ಇದು ಎತ್ತಿನ ಗಾಡಿಗಳು ಬಂದು ಕಬ್ಬನ್ನು ನಮ್ಮ ಫ್ಯಾಕ್ಟ್ರಿಗೆ ಸಾಗಿಸ್ತಿದ್ದವು. ಆಗ ಇಡೀ ಆ ವಠಾರ ಏನಿದೆ, ಆವರಣ ಎಲ್ಲ ಬಹಳ ಗಲೀಜಾಗುತ್ತಿತ್ತು. ಸ್ವಚ್ಛತೆ ಮಾಡುವವರು ಯಾರೂ ಇರಲಿಲ್ಲ. ನಮ್ಮ ಹೋಟೆಲ್ನ ಎದುರಿನಿಂದ ಏನು ರಸ್ತೆ ಹೋಗುತ್ತಿತ್ತು, ಆ ರಸ್ತೆ ಇಡೀ ದಿವಸ ಆ ಎತ್ತಿನ ಗಾಡಿ ಹೋಗಿ ಬಂದು ಅದನ್ನು ಗುಡಿಸುವ ಗತಿ ಇರಲಿಲ್ಲ. ನಾನು ಒಂದ್ಸಲ ವಿಚಾರ ಮಾಡಿದೆ, ನಾವೇ ಯಾಕೆ ಗುಡಿಸಬಾರದು, ನಾನೇ ಯಾಕೆ ಗುಡಿಸಬಾರದು. ಆದರೆ ಜನರ ಎದುರಿನಲ್ಲಿ ಗುಡಿಸುವುದಕ್ಕೆ ಸ್ವಲ್ಪ ಸಂಕೋಚ ಕೂಡ ಆಗ್ತಿತ್ತು. ಆದ್ದರಿಂದ ನಾನು ಬೆಳಿಗ್ಗೆ ಬೇಗ ಎದ್ದು 4-4:30 ಗಂಟೆಗೆ ಎದ್ದು ನಮ್ಮ ಹೋಟೆಲ್ನ ಎದುರುಗಡೆಯ ರೋಡಿನಿಂದ ಹಿಡಿದು ಕಾರ್ಖಾನೆಯ ಗೇಟಿನವರೆಗಿನ ಆ ರಸ್ತೆ ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು 300-400 ಮೀಟರ್ ಇರಬಹುದು, ಅಷ್ಟನ್ನು ನಾನು ಸ್ವಚ್ಛಗೊಳಿಸ್ತಾ ಇದ್ದೆ ಡೈಲಿ. ಎಲ್ಲರೂ ನೋಡ್ತಿದ್ರು, ಯಾರು ಗುಡಿಸಿದ್ರು ಎಂದು ಯಾರಿಗೂ ಗೊತ್ತಿರಲಿಲ್ಲ. ಕಾರ್ಖಾನೆಯ ಜನ ಗುಡಿಸುವವರು ಒಳಗಿನ ಆ ಒಟಾರವನ್ನು ಗುಡಿಸ್ತಿದ್ರು, ಹೊರಗೆ ಯಾರು ಗುಡಿಸ್ತಿರ್ಲಿಲ್ಲ. ಈ ಸುಮಾರು 1 ತಿಂಗಳು ಹೀಗೆ ನಡೆಯುತ್ತಿತ್ತು. ಒಂದು ದಿವಸ ನಾನು ಬೆಳಿಗ್ಗೆ ಒಂದು 4-5 ಗಂಟೆಯ ಟೈಮ್ನಲ್ಲಿ ನಾನು ಕಸ ಗುಡಿಸ್ತಿದ್ದಾಗ ಅದೇ ಕಾರ್ಖಾನೆಯ MD ಪಾಟೀಲ್ ಅಂತ ಇದ್ರು. ಅವರನ್ನು ನಾನು ನೋಡಿದ್ರು. ಅವರು ಯಾವುದೋ ಒಂದು ಕಾರ್ಯಕ್ರಮದಿಂದ ಗಾಡಿಯಲ್ಲಿ ಬರುತ್ತಿದ್ರು. ಅವರ ಗೇಟ್ನಲ್ಲೇ ನಾನು ಕಸ ಗುಡಿಸ್ತಿದ್ದೆ. ಅವರು ನನ್ನನ್ನು ನೋಡಿದ್ರು. ನನ್ನ ನೋಡಿ ಏನು ಹೇಳಲಿಲ್ಲ. ಗಾಡಿ ಒಳಗೋಯ್ತು. ನಾನು ಗುಡಿಸಿ ನನ್ನ ಕೆಲಸಕ್ಕೆ ಶುರು ಮಾಡಿದೆ. 5 ಗಂಟೆಗೆ ಸ್ನಾನ ಮಾಡಿ ಹೋಟೆಲ್ ಚಾಲು ಮಾಡಿದೆ. ಮಧ್ಯಾಹ್ನ ನನಗೆ ಸೆಕ್ಯೂರಿಟಿ ಆಫೀಸ್ನಿಂದ ಕರೆ ಬಂತು, ನಿಮ್ಮನ್ನು MD ಸಾಹೇಬರು ಕರೀತಾರೆ, ನೀವು ಬರಬೇಕಂತೆ. ಹೋದೆ. ನಾನು ಹೆದರುತ್ತಾ ಹೋದೆ, ಯಾಕಂದ್ರೆ ಅದು ಎಲ್ಲ ಜಾಗ ಕಾರ್ಖಾನೆ ಅಂಡರ್ನಲ್ಲಿದೆ. ಕಾರ್ಖಾನೆಯವರ ಮನಸ್ಸಿನ ಪ್ರಕಾರವೇ ನಾವು ನಡಿಬೇಕು. ಜಗಳ ಆಡೋದು ಏನು ಮಾಡೋದಿದ್ರು ಅವರೆಲ್ಲ ವಿಚಾರಿಸಿಕೊಳ್ತಾರೆ. ಪೊಲೀಸ್ನವರ ನಂತರ ಕಾರ್ಖಾನೆಯವರು ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದು. MDಯ ಆಫೀಸ್ಗೆ ಹೋದಾಗ ನಾನು ಹೆದರಿಕೊಂಡೇ ಹೋದೆ ಸ್ವಲ್ಪ. ಅವರು ಕೇಳಿದ್ರು, ನೀವು ಯಾರು? ನಾನು ಹೇಳಿದೆ, ನಂದೊಂದು ಸಣ್ಣ ಹೋಟೆಲ್ ಇದೆ ನಮ್ಮ ಕಾರ್ಖಾನೆಯ ಹೊರಗಡೆ ಅಂತ ಹೇಳಿದೆ. ಯಾವುದು ಹೋಟೆಲ್? ನಮ್ದು ಉಡುಪಿ ಸತ್ಕಾರ್ ಅಂತ ಒಂದು ಹೋಟೆಲ್ ಇದೆ. ನೀವು ಯಾರೇ, ಏನು ಮಾಡೋದಲ್ಲಿ? ನಾನೇ ಸ್ವತಃ ನಡೆಸ್ತಿದ್ದೇನೆ ಅಂದೆ. ಅವ್ರು ಹೇಳಿದರು, ಬೆಳಿಗ್ಗೆ ಅದು ಕಸ ಯಾರು ಗುಡಿಸ್ತಿದ್ದು? ನಾನೇ ಹೇಳಿದೆ, ನಾನೇ ಗುಡಿಸ್ತಿದ್ದೆ ಅಂತ ಹೇಳಿದೆ. ಯಾರು ಹೇಳಿದ್ರು ನಿಮ್ಗೆ? ಸ್ವಲ್ಪ ಜೋರು ಆವಾಜಿನಲ್ಲಿ ಹೇಳಿ, ಜೋರು ಸ್ವರ ಮಾಡಿ. ನಾನು ಸ್ವಲ್ಪ ಹೆದರಿಕೊಂಡೆ. ಆಗ ನಂದೇನು 23-24 ವರ್ಷ ಪ್ರಾಯ ಇತ್ತು. ನಾನೇ ಗುಡಿಸ್ತಿದ್ದೆ ಸರ್, ನಮಗೆಲ್ಲ ಬಹಳ ಅದು ಗಾಣಿತ್ತು, ಅಂದ್ರೆ ಸ್ವಚ್ಛತೆ ಇರಲಿಲ್ಲ. ನಾನು ಬೆಳಿಗ್ಗೆ ಬೇಗ ಎದ್ದು ಗುಡಿಸಿ ಸ್ವಚ್ಛ ಮಾಡುತ್ತಿದ್ದೆ ಅಂತ ಹೇಳಿದೆ.
ನಂತರ ಅವರಿಗೆ ಮುಖದಲ್ಲಿ ನಗು ಬಂತು, ಖುಷಿ ಆಯ್ತು ಅವರಿಗೆ. ಕೇಳಿದ್ರು, ಎಲ್ಲ ವಿವರ ಎಲ್ಲ ಕೇಳಿದ್ರು, ನನ್ನ ಹೋಟೆಲ್ನ ಬಗ್ಗೆ ವ್ಯಾಪಾರದ ಬಗ್ಗೆ ಎಲ್ಲ ಕೇಳಿ ಒಳ್ಳೆ ಮಾತನಾಡಿ ಕಳಿಸಿಕೊಟ್ರು. ಅದೇ ವರ್ಷ ಗಣಪತಿಯ ಸಮಯದಲ್ಲಿ ಗಣಪತಿಯಲ್ಲಿ ಒಂದು 9-10 ದಿನ ಬಹಳ ಉತ್ಸವ ನಡೆಯುತ್ತದೆ. ಪುಣೆಯ ಒಳ್ಳೆ ಒಳ್ಳೆ ಕಲಾವಿದರನ್ನು ಕರೆದು ಅಲ್ಲಿ ನಾಟಕ ತಮಾಷೆ ಎಲ್ಲ ಮಾಡಿಸ್ತಾರೆ. ಆ ಸ್ಟೇಜಿನಲ್ಲಿ ನನ್ನನ್ನು ಕರೆದು ನನಗೆ ಒಂದು ಉತ್ತಮ ಸತ್ಕಾರ ಮಾಡಿದರು. ಮೋದಿಜಿಯವರು ಈಗ ಸ್ವಚ್ಛತಾ ಅಭಿಯಾನ ಅಂತ ಮಾಡಿದ್ದಾರೆ, ಆಗ ನಾನು 75-76ನೇ ಇಸವಿ ಇರಬಹುದು ಬಹುಶಃ. ಆ ಸಮಯದಲ್ಲಿ ನಾನು ಇದೊಂದು ಮಾಡಿದೆ. ನನಗೆ ಅದೊಂದು ಬಹಳ ಖುಷಿ ಕೊಟ್ಟಿದೆ ಆ ಸಮಯದಲ್ಲಿ. ಸ್ವಚ್ಛತೆಯ ಬಗ್ಗೆ ನಿಮಗೆ ಬಹಳ ಒಂದು ಆಗಲೂ ಪ್ರೀತಿ ಇತ್ತು, ಈಗಲೂ ಇದೆ. ಹಾಗೆ ನಿಮ್ಮ ಒಂದು ಆ ಒಂದು ಸ್ವಚ್ಛತೆಯ ಕುರಿತಾದಂತ ಒಂದು ಆಸಕ್ತಿಯನ್ನು ಅವರು ನನಗೆ ಪ್ರೋತ್ಸಾಹ ಕೊಟ್ಟರು, ಗುರುತಿಸಿ ಅವರು ನಿಮ್ಮನ್ನು ಸನ್ಮಾನ ಮಾಡಿದ್ರು. ಹೌದೌದು ಹೌದು, ನಿಜಕ್ಕೂ ಇದೊಂದು ಮೆಚ್ಚಬೇಕಾದಂತ ವಿಷಯ. ಹೌದು. ಆ ನಂತರ ನಾನು 75ರಿಂದ 84ರವರೆಗೆ ಬಾರಾಮತಿಯಲ್ಲೇ ಇದ್ದೆ. ಬಾರಾಮತಿ ಅಂದ್ರೆ ಬಾರಾಮತಿಯಿಂದ ಒಂದು ಸ್ವಲ್ಪ ಮುಂದೆ ಭವಾನಿ ನಗರ ಅಂತ ಅಲ್ಲಿ ಇದ್ದೆ. ಆನಂತರ ನನ್ನ ತಮ್ಮ ಒಬ್ಬ ಬಾಂಬೆಯಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಮತ್ತೆ ಅವನನ್ನು ಕರೆದುಕೊಂಡೆ ನನ್ನ ಜೊತೆಗೆ. ಆನಂತರ ಅಲ್ಲಿ ಇನ್ನೊಂದು ಹೋಟೆಲ್ ಮಾಡಿದೆ. 2 ಹೋಟೆಲ್ ಆಯಿತು, ಒಂದು ವೆಜ್ ಒಂದು ನಾನ್ ವೆಜ್. ಆನಂತರ 84ರ ಇಸ್ವಿನಲ್ಲಿ ಒಂದು ಹೋಟೆಲನ್ನು ಅವನ ಸ್ವಾಧೀನಕ್ಕೆ ಕೊಟ್ಟು ನಾನು ಪುಣೆಗೆ ಬಂದೆ. ಆದರೆ ಇಸವಿಯಲ್ಲಿ ನೀವು ಪುಣೆಗೆ ಬಂದದ್ದು? ನಾನು 84ನಲ್ಲಿ ಬಂದೆ. 1984ರಲ್ಲಿ ಬಾರಾಮತಿ ಬಿಟ್ಟು ಪುಣೆಗೆ ಬಂದೆ. ಆದರೆ ಬಾರಾಮತಿಯಲ್ಲಿ ನನಗೆ ಒಂದು ಬಹಳ ಸಂತೋಷದ ವಿಷಯ ನನ್ನ ಜೀವನದಲ್ಲಿ ನಡೆಯಿತು. ಏನಂತ ಹೇಳಿದ್ರೆ, ಅಲ್ಲಿ ಒಂದು ಕನ್ನಡ ಪೇಪರ್ ಸಿಗುತ್ತಿರಲಿಲ್ಲ. ನನಗೆ ಕನ್ನಡ ಓದುವ ಹುಚ್ಚು. ಕನ್ನಡ ಪೇಪರ್, ಕನ್ನಡ ಮಾಸಿಕ ಯಾವುದೂ ಸಿಗುತ್ತಿರಲಿಲ್ಲ. ಕೊನೆಗೆ ನಾನು ಇವರಿಗೆ ತರಂಗದವರಿಗೆ ನಾನು ಮುಂಗಡ ಹಣ ಕಳಿಸಿ ತಿಂಗಳಿಂದು ತರಿಸ್ತಿದ್ದೆ ವಾರಪತ್ರಿಕೆಯನ್ನು. ಅಲ್ಲಿ ಮಾರ್ಲಿಕ್ಕೆ ಸಿಗುವುದಿಲ್ಲ, ನಾನು ಡೈರೆಕ್ಟ್ ಮಣಿಪಾಲದಿಂದ ತರಿಸ್ತಿದ್ದೆ. ಅದೇ ರೀತಿ ನಾನು ಆವಾಗಲೇ ತರಂಗಕ್ಕೆಲ್ಲ ಲೇಖನ ಕೊಡ್ತಿದ್ದೆ, ಕತೆ ಕವನ ಹೀಗೆ ಸ್ವಲ್ಪ ಕಳಿಸ್ಕೊಡ್ತಿದ್ದೆ. ಅಲ್ಲಿ ಮರಾಠಿ ಭಾಳ ಪೇಪರು ಮತ್ತು ಎಲ್ಲ ಪುಸ್ತಕನ ನಡೆಯುತ್ತಿತ್ತು, ಓದ್ತಿದ್ರು. ಆದರೆ ನನಗೆ ಮರಾಠಿ ಬರೋದಿಲ್ಲ, ಕನ್ನಡ ಸಿಗುವುದಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾನು ಮರಾಠಿ ಪೇಪರ್ ಓದುವ ಒಂದು ಅಭ್ಯಾಸವನ್ನು ಬೆಳೆಸಿಕೊಂಡೆ. ಮೊದಲು ತರುಣ್ ಭಾರತ್, ಆನಂತರ ಸಕಾಳ್ ಪೇಪರ್ ಓದಿಕೊಂಡೆ. ಸಕಾಳ್ ಪೇಪರ್ ಓದುತ್ತಾ ನನಗೆ ಮರಾಠಿಯ ಸಾಧಾರಣ ಮಟ್ಟಿಗೆ ಜ್ಞಾನ ಶುರು ಬಂತು. ಆನಂತರ ಮರಾಠಿಯಲ್ಲಿ ನಾನು ಕೆಲವು ಕಾದಂಬರಿಗಳನ್ನು, ದಾಮ ಮಿರಾಜ್ದಾರ್ ಮತ್ತು ಕುಸುಮಾಗ್ರಜರ ಕವಿತೆ ಹೀಗೆ ಒಳ್ಳೊಳ್ಳೆಯ ಲೇಖನಗಳನ್ನೆಲ್ಲ ಓದಿದೆ, ಅರ್ಥ ಮಾಡಿಕೊಂಡೆ. ಅದು ನನಗೆ ಮುಂದಿನ ಜೀವನದಲ್ಲಿ ಬಹಳ ಉಪಯೋಗ ಬಂತು. ಮುಂದೆ ನನಗೆ ಅದೇ ಮರಾಠಿ ಅಲ್ಲಿ ಕನ್ನಡ ಇಲ್ಲದಿರುವುದರಿಂದ ಕಡ್ಡಾಯವಾಗಿ ಮರಾಠಿ ಓದುವ ಅನಿವಾರ್ಯವಾಗಿ ಮರಾಠಿ ಓದುವ ಪರಿಸ್ಥಿತಿ ಬಂದುದರಿಂದ ಮುಂದೆ ನನಗೆ ಮರಾಠಿಯಲ್ಲಿ ಲೇಖನ ಮಾಡುವಷ್ಟು ಜ್ಞಾನ ಬಂತು. ನಂದು ಮರಾಠಿಯಲ್ಲಿ ಕೂಡ ಒಂದು ಕವನ ಸಂಗ್ರಹವಾಗಿದೆ. ಮತ್ತು ಪುಣೆಯಲ್ಲಿ ನಾನು 6-7 ವರ್ಷ ಮರಾಠಿ ಜನರಿಗೆ ಕನ್ನಡ ಕಲಿಸುವ ಒಂದು ಕೈಂಕರ್ಯವನ್ನು ಕೂಡ ಮಾಡಿಕೊಂಡಿಟ್ಟಿದ್ದೆ. ಆ ಕೊರೋನಾದವರೆಗೆ ನಾವು ಮಾಡ್ತಿದ್ದೆವು, ಈಗ ಬಂದ್ ಮಾಡಿದೆವು. ಆದ್ದರಿಂದ ಮರಾಠಿ ಜನರಲ್ಲಿ ನನಗೆ ತುಂಬ ಪ್ರೀತಿ. ಮರಾಠಿ ಮಂದಿಯವರು ಬಹಳ ಉತ್ತಮರು. ಅವರಿಗೆ ಒಂದು ಸಲ ನಿಮ್ಮಲ್ಲಿ ಒಂದು ಅಭಿಮಾನ ಮೂಡಿದರೆ ಅವರು ಎಂದೂ ನಿಮ್ಮನ್ನು ಮರೆಯೋದಿಲ್ಲ, ಅಂಥ ಸ್ವಭಾವ ಅವರದ್ದು. ಆ ರೀತಿ ನಮ್ಮ ಬಾರಾಮತಿಯ ಜೀವನ 84ನವರೆಗೆ ನಾನು ಬಾರಾಮತಿಯಲ್ಲಿದ್ದು, 84ನ ನಂತರ ನಾನು ಪೂನಾಕ್ಕೆ ಬಂದು ಪೂನಾದಲ್ಲಿ ನೆಲೆಸಿಕೊಂಡೆ. ಬಾರಾಮತಿಯಲ್ಲಿ ಟೋಟಲ್ ಎಷ್ಟು ವರ್ಷ? ಬಾರಾಮತಿಯಿಂದ 75ರಿಂದ 80 9 ವರ್ಷ. 1984ರಲ್ಲಿ ನೀವು ಪುಣೆಗೆ ಬಂದ್ರಿ. ಪುಣೆಗೆ ಬಂದು ನೀವು ಇಲ್ಲಿ ನಿಮ್ಮ ಉದ್ಯಮವನ್ನೇ ಸ್ಟಾರ್ಟ್ ಮಾಡಿದ್ರಿ. ಪುಣೆಗೆ ಬರುವ ಮೊದಲು ನಾನು ಬಾರಾಮತಿಯಲ್ಲಿ ಇರುವಾಗಲೇ ಪುಣೆಯ ನಿಗಡಿಯಲ್ಲಿ ನಾನೊಂದು 1 BHK ರೂಮ್ ಬುಕ್ ಮಾಡಿದ್ದೆ. ಆ ರೂಮಿನಲ್ಲಿ ನಾವು ಇರ್ಕೊಂಡೆವು. ಅದೇ ರೀತಿ ಒಂದು ಸಣ್ಣ ಹೋಟೆಲ್ನನ್ನು ನಾನು ಇಲ್ಲಿ ಅಕೋಡಿಯಲ್ಲಿ ಮಾಡಿದೆ. ಅಕೋಡಿಯಲ್ಲಿ ಆ ಹೋಟೆಲ್ 1 ವರ್ಷ ನಡೆಸಿದೆ. ಅಲ್ಲಿ ಬಹಳ ನನಗೆ ಆರ್ಥಿಕವಾಗಿ ಬಿಕ್ಕಟ್ಟು ಪರಿಸ್ಥಿತಿ ಬಂತು. ಆ ಸಮಯದಲ್ಲಿ ನನ್ನ ಧರ್ಮಪತ್ನಿ ನನಗೆ ತುಂಬ ಹೆಲ್ಪ್ ಮಾಡಿದಳು. ಎಂಥ ಪರಿಸ್ಥಿತಿಯಲ್ಲೂ ಕೂಡ ಎದೆಗುಂದಬಾರದೆಂಬುದನ್ನು ನನಗೆ ತಿಳಿಸಿ, ನನಗೆ ಹೆಗಲಿಗೆ ಹೆಗಲು ಕೊಟ್ಟು ಅವಳು ಕೂಡ ಬೇರೆ ಒಂದು ಸಣ್ಣ ಬಿಸ್ನೆಸ್ ಮಾಡಲು ಶುರು ಮಾಡಿದಳು. ಸೀರೆ ಮತ್ತು ಬಳೆ
ಶೃಂಗಾರ ವಸ್ತುಗಳನ್ನೆಲ್ಲ ಮಾಡಿ ಫ್ಯಾನ್ಸಿ ಐಟಮ್. ಫ್ಯಾನ್ಸಿ ಐಟಮ್ ಮಾಡಿ ಅವಳು ಕೂಡ ನಮ್ಮ ಸಂಸಾರಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಳು. ಆದ್ದರಿಂದ ಆಗ ನನ್ನ ಮಕ್ಕಳು ಚಿಕ್ಕ ಚಿಕ್ಕವರಿದ್ರು. ಆಗ ನನಗೆ ಬಹಳ ಯಾರು ಉಪಕಾರ ಮಾಡುವವರು ಯಾರೂ ಇಲ್ಲ, ಇಲ್ಲಿ ಪರಿಚಯದವರು ಇಲ್ಲ. ಇದ್ದ ಹೋಟೆಲನ್ನು ತಮ್ಮನಿಗೆ ಕೊಟ್ಟು ಬಂದಿದ್ದಾನೆ, ಅವನಲ್ಲಿ ಕೇಳುವ ಹಾಗಿಲ್ಲ. ಆದ್ದರಿಂದ ಬಹಳ ಒಂದು 2-3 ವರ್ಷ ನನ್ನ ಆಯುಷ್ಯದಲ್ಲಿ ಬಹಳ ಕೆಟ್ಟ ದಿವಸ ಅಂತ ಹೇಳಬೇಕು. ಒಂದೊಂದು ದಿವಸ 10 ಪೈಸೆ ಕೂಡ ಕೈಯಲ್ಲಿ ಇರಲಿಲ್ಲ, ಅಂತ ಪರಿಸ್ಥಿತಿ ಇತ್ತು. ಆಗ ನನಗೆ ನನ್ನ ಧರ್ಮಪತ್ನಿ ಅವಳು ನನಗೆ ತುಂಬಾ ಸಹಕರಿಸಿದ್ದಾಳೆ. ಅದನ್ನು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನನ್ನ ಈ ಬರೆಯುವ ಈ ಹವ್ಯಾಸಕ್ಕೆ ಕೂಡ ಅವಳದ್ದು ಬಹಳ ಪ್ರೋತ್ಸಾಹ ಇದೆ. ಒಂದು ಸಲ ಹೇಳಬೇಕಂತ ಹೇಳಿದ್ರೆ, ನಮ್ಮದು ಗ್ರೌಂಡ್ ಮತ್ತೆ ಫಸ್ಟ್ ಫ್ಲೋರಿನ ಬಿಲ್ಡಿಂಗ್. ನಾವು ಫಸ್ಟ್ ಫ್ಲೋರ್ನಲ್ಲಿದ್ದೆವು, ಅದರ ಮೇಲೆ ಟ್ಯಾರೇಸ್. ನನ್ನ ಅಂದಾಜು 87-88 ಇರಬೇಕು. ಪುಣೆಯಲ್ಲಿ ಬಹಳ ದೊಡ್ಡ ಮಳೆ ಬಂತು. ಬಹಳ ಮಳೆ ಅಂದ್ರೆ 2-3 ದಿವಸ ಮಳೆ ನಿಲ್ಲೇ ಇಲ್ಲ, ಅಂತದ್ದು ಜೋರಿನ ಮಳೆ. ನಮ್ಮ ಟ್ಯಾರೇಸ್ ಎಲ್ಲ ಟ್ಯಾರೇಸ್ನಿಂದ ನೀರು ಒಳಗೆ ಸೋರ್ಲಿಕ್ಕೆ ಶುರುವಾಯಿತು. ನಾನು ಏನು ಮಾಡಿದೆ, ನಾನು ಬರ್ದದ್ದನ್ನೆಲ್ಲ ನಾನೊಂದು ಸೂಟ್ ಕೇಸ್ನಲ್ಲಿಟ್ಟು ನಮ್ಮ ಮನೆಯ ಮಾಳಿಗೆಯಲ್ಲಿ ಇಟ್ಟಿದ್ದೇನೆ. ಆ ನೀರಿನ ರಭಸಕ್ಕೆ ಸೋರಿದ ನೀರು ಎಲ್ಲ ನನ್ನ ಸೂಟ್ ಕೇಸನ್ನು ಮುಳುಗಿಸಿಬಿಟ್ಟು ಅಷ್ಟು ನೀರಾಗಿತ್ತು. ನಾನು ಸಾಯಂಕಾಲ ಹೋಟೆಲ್ನಿಂದ ಬಂದು ನೋಡ್ತೇನೆ, ನನಗೆ ಬೇಸರ ಆಯಿತು. ಎಲ್ಲ ಒದ್ದೆ ಆಗಿದೆ. ಅಂದ್ರೆ ಅದನ್ನು ತೆಗೆಯುವಾಗ ನೀರು ಇಳಿತಿತ್ತು, ಅದರಿಂದ ಇಳಿತಿತ್ತು. ನಾನು ಬಹಳ ಬೇಸರದಲ್ಲಿದ್ದೆ. ಕಣ್ಣಿಂದ ನನ್ನ ತನ್ನಷ್ಟಕ್ಕೆ ನೀರು ಸುರಿಲಿಕ್ಕೆ ಶುರುವಾಯಿತು. ಆಗ ನನ್ನ ಹೆಂಡತಿ ಹೇಳಿದ್ಲು, ನೀವು ಮೊದಲೇ ನಮ್ಮ ರೂಮಿನಲ್ಲಿ ನೀರು ತುಂಬಿದೆ, ಪುನಃ ನೀವು ನೀರು ಸುರಿಸೋದು ಬೇಡ ಮಾರ್ಯಾರೆ, ಅದನ್ನೆಲ್ಲ ನಾನು ಸರಿ ಮಾಡಿ ಕೊಡ್ತೇನೆ, ನೀವೀಗ ಸುಮ್ಮನೆ ಮಲಕ್ಕೊಳ್ಳಿ, ಊಟ ಮಾಡಿ ಅಂತ ಹೇಳಿದ್ರು. ಊಟ ಮಾಡಿ ಮಲಗಿದೆ, ಅದ್ರ ನಿದ್ದೆ ಬರಲಿಲ್ಲ. ಮರು ದಿವಸ ಸ್ವಲ್ಪ ಮಳೆ ಕಡಿಮೆ ಆಯಿತು. ನಾನು ಹೋಟೆಲ್ಗೆ ಹೋಗಿದ್ದೆ. ಸಾಯಂಕಾಲ ಬರುವಾಗ ಎಲ್ಲ ನನ್ನ ಸೂಟ್ ಕೇಸಿನ ಬರೆದ ಹಾಳೆಗಳನ್ನೆಲ್ಲ ಬಿಡಿಸಿ ಫ್ಯಾನ್ ಚಾಲು ಮಾಡಿ, ಎಲ್ಲಿ ನೀರು ಬೀಳ್ತದೆ ಅಲ್ಲಿ ಛತ್ರಿಯನ್ನು ಇಟ್ಟು ನನ್ನ ಹಾಳೆಗಳನ್ನೆಲ್ಲ ಒಣಗಿಸಿಟ್ಲು ನನ್ನ ಮಡದಿ. ಅದರಲ್ಲಿ ಸುಮಾರು ಒಂದು 50%ಗಿಂತ ಹೆಚ್ಚಾಗಿ ಎಲ್ಲ ನೀರಿನಲ್ಲಿ ತೊಯ್ದು ಹೋಗಿದೆ. ಉಳಿದದ್ದು ಕೆಲವು ಅಷ್ಟೇ ಇತ್ತು. ಅದನ್ನು ಉಳಿಸಿದವಳು ನನ್ನ ಹೆಂಡತಿ. ಅವಳ ಬಗ್ಗೆ ನನಗೆ ಬಹಳ ಅಭಿಮಾನ, ಬಹಳ ಖುಷಿ. ಈ ರೀತಿ ಆನಂತರ ಕೂಡ ಇಷ್ಟು ಬರೆದು ಏನು ಮಾಡಿದ್ರು ಕೂಡ ನಂದು ಯಾವುದೋ ಒಂದು ಪುಸ್ತಕ ಮಾತ್ರ ಆಗಲಿಲ್ಲ. 2009ರವರೆಗೆ ನನ್ನ ಯಾವ ಪುಸ್ತಕವೂ ಪ್ರಕಟವಾಗಲಿಲ್ಲ. 2009ರಲ್ಲಿ SM ಶೆಟ್ಟಿ ಶ್ರೀಮುಂಜೆ ಪರಾರಿ ಅಂತ ಬಾಂಬೆಯಿಂದ ಪೂನಾಕ್ಕೆ ಒಂದು ಪುಸ್ತಕದ ಬಿಡುಗಡೆಗೆ ಬಂದಿದ್ರು. ಅವರ ಪರಿಚಯ ಆಯಿತು. ಅವರಲ್ಲಿ ಹೇಳಿದೆ, ನನಗೆ ಈ ವಿಷಯದಲ್ಲಿ ಸ್ವಲ್ಪ ಮುಂದುವರಿಬೇಕು, ನೀವು ಸ್ವಲ್ಪ ಸಹಾಯ ಮಾಡಬೇಕು ಅಂತ. ಅವ್ರು ಹೇಳಿದ್ರು, ನೀವು ಖಂಡಿತ ಬನ್ನಿ. ಅವರ ಅಡ್ರೆಸ್ ಕೊಟ್ಟರು, ನೀವು ಮನೆಗೆ ಬನ್ನಿ, ನಾವು ಮಾತಾಡೋಣ, ನೋಡೋಣ, ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದರು. ಮತ್ತೆ ಒಂದು ದಿವಸ ಸಮಯ ಮಾಡಿಕೊಂಡು ನಾನು ಬಾಂಬೆಗೆ ಹೋದೆ, ಅವರ ಮನೆಗೆ ಹೋದೆ. ಅವರು ಬಹಳ ಪ್ರೀತಿಯಿಂದ ನನ್ನನ್ನು ಕೂರಿಸಿ ಎಲ್ಲ ನಾನು ಬರೆದ ಏನೇನು ಬರೆದಿದೆ ಅದನ್ನೆಲ್ಲ ನೋಡಿ ಸಹಕರಿಸಿ ನೋಡಿ ಓದಿ ನನಗೆ ಗೈಡ್ನೆಸ್ ಮಾಡಿದರು. ಆನಂತರ ನನ್ನನ್ನು ಮಟ್ಟುಂಗಾದ ನವೀನ್ ಪ್ರಿಂಟಿಂಗ್ ಪ್ರೆಸ್ಗೆ ಕರ್ಕೊಂಡು ಹೋದರು. ಆವಾಗ 2009ರಲ್ಲಿ ಮೊದಲ ನನ್ನ 2 ಕವನ ಸಂಗ್ರಹಗಳು ಪ್ರಕಟಗೊಂಡು, ಆನಂತರ 1-2 ಹೀಗೆ ಪ್ರತಿ ವರ್ಷ 1-2 ಪುಸ್ತಕ ಪ್ರಕಟಗೊಂಡುತ್ತಾ ಬಂದವು. ಪೂನಾದ ಇಂದಿರಾ ಸಾಲಿಯಾನ್ ಹಾಗೂ ಕೃಷಿ ಹೆಗ್ಡೆ ಇವರು ದೊಡ್ಡ ಸಾಹಿತಿಗಳು. ಇವರ ಪ್ರೋತ್ಸಾಹ ಕೂಡ ನನಗೆ ಸಿಕ್ಕಿತ್ತು. ಬಾಂಬೆಯಿಂದ ಶ್ರೀಮುಂಜೆ ಪರಾರಿ, ಕುರ್ಕಾಲ್ ಸಾಹೇಬರು ಇವರು ನನಗೆ ಬಹಳ ಸಹಕಾರ್ಯ ಮಾಡಿದರು. ಸಹಕಾರಿ ಅಂದರೆ ಮಾರ್ಗದರ್ಶನ ಮಾಡ್ತಾ ಇದ್ದರು, ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಕೆಲವು ಪುಸ್ತಕಕ್ಕೆ ಅವರೇ ಮುನ್ನುಡಿ ಎಲ್ಲ ಬರೆದಿದ್ದಾರೆ. ಕೆಲವು ಪುಸ್ತಕಕ್ಕೆ ಕೃಷಿ ಹೆಗ್ಡೆ, ಇಂದಿರಾ ಸಾಲಿಯಾನ್ ಕೂಡ ಬರೆದಿದ್ದಾರೆ. ಈಗ ಒಟ್ಟಿಗೆ ನಂದು 15 ಪುಸ್ತಕಗಳು ಪ್ರಕಟಗೊಂಡಿವೆ. ಈಗ ಒಂದು ಬರೀತಾ ಇದ್ದೇನೆ, 16ನೇ ಪುಸ್ತಕ, ಅದು ಪೂರ್ಣ ಆಗಲಿಲ್ಲ. 15 ಪುಸ್ತಕ ಪ್ರಕಟಗೊಂಡಿವೆ. ಅದರಲ್ಲಿ 13 ಪುಸ್ತಕ ಕನ್ನಡದಲ್ಲಿ. ಅದರಲ್ಲಿ ಕವನ ಇದೆ, ಕಥೆ ಇದೆ, ವೈಚಾರಿಕ ಲೇಖನ ಇದೆ, ಜೀವನ ಚರಿತ್ರೆ ಇದೆ, ಆಧ್ಯಾತ್ಮಿಕ ಗ್ರಂಥ ಇದೆ, ಶೋಧ ಗ್ರಂಥ ಇದೆ. ಎಲ್ಲಾ ಪ್ರಕಾರದ ಪುಸ್ತಕಗಳನ್ನು ನೀವು ಬರೆದಿದ್ದೀರಿ. ಹೌದು. ಆನಂತರ ಒಂದು ಮರಾಠಿಯಲ್ಲಿ ಬರೆದಿದ್ದೇನೆ, ಕವನ ಸಂಕಲನ ಪಹಾಟ ಅಂತ. ಮತ್ತೊಂದು ತುಳುವಿನಲ್ಲಿ ಪಾಂಗಾಳದ ಪಿಂಗಾರ ಅಂತ ಒಂದು ಬರೆದಿದ್ದೇನೆ. ಪಾಂಗಾಳ ನಮ್ಮ ಊರಿನ ಹೆಸರು. ಪಾಂಗಾಳದ ಪಿಂಗಾರ ಅಂದರೆ ನಮ್ಮ ಊರಿನ ಅದು ಅಡಿಕೆ ಮರದ ಹೂ. ಆ ಹೆಸರಿನಲ್ಲಿ ಒಂದು ಪುಸ್ತಕ ಬರೆದಿದ್ದೇನೆ. ತಕ್ಕ ಮಟ್ಟಿಗೆ ಅದನ್ನು ಓದಿದವರು ಎಲ್ಲರಿಗೂ ಅದು ಖುಷಿ ಕೊಟ್ಟಿದೆ ಎನ್ನುವ ಭಾವನೆ ನನಗಿದೆ. ಆ ನಂತರ ನಡುವಿನಲ್ಲಿ
ನಾನೊಂದು ಮರಾಠಿ ಕಾದಂಬರಿಯನ್ನು ಸಂಪೂರ್ಣ ಸುರೇಖಾ ಶಾ ಎನ್ನುವರು ಬರೆದಿರುವ ಮರಾಠಿ ಕಾದಂಬರಿಯನ್ನು ಅವರ ಅಬ್ಬಕ್ಕನ ಮೇಲೆ ಬರೆದ ಕಾದಂಬರಿ ಅದು. ಅಬ್ಬಕ್ಕ ರಾಣಿ 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 ಹಬ್ಬ. ರಾಣಿ ಅಬ್ಬಕ್ಕ. ಅದನ್ನು ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಆದರೆ ಅದು ಪ್ರಕಟ ಆಗಲಿಲ್ಲ. ಅದನ್ನು ನಾನು ಅಬ್ಬಕ್ಕ ರಾಣಿ ಅಬ್ಬಕ್ಕ ತುಕಾರಾಮ್ ಪೂಜಾರಿ ಅವರದ್ದು ಯಾವುದು ಬಂಟ್ವಾಳದಲ್ಲಿ ಅವರು ಅವರು ನನ್ನಿಂದ ಅದನ್ನು ಬರೆಸಿಕೊಂಡ್ರು. ಹಾ, ನಾನು ಬರೆದು ಅವರಿಗೆ ಕಳಿಸಿಕೊಟ್ಟೆ. ಆದರೆ ಕೆಲವು ತಂತ್ರಜ್ಞಾನದ ತಾಂತ್ರಿಕ ಅಭಾವದಿಂದ ಏನೋ ತಾಂತ್ರಿಕ ಪ್ರಾಬ್ಲಮ್ನಿಂದ ಅಡಚಣೆ. ಅದು ಪ್ರಿಂಟ್ ಆಗಲಿಲ್ಲ. ಹೌದು. ಸಂಪೂರ್ಣ ಅದು ಕನ್ನಡಕ್ಕೆ ಅನುವಾದ ಆಗಿದೆ, ಅದೇ ಪ್ರಿಂಟ್ ಆಗಲಿಲ್ಲ. ಮತ್ತೆ ಜ್ಞಾನೇಶ್ವರರ ಬಗ್ಗೆ ನಾನು ಕೆಲವಾರು ಒಂದು 5-6 ಗ್ರಂಥಗಳನ್ನು ಅಭ್ಯಾಸ ಮಾಡಿ, ಮರಾಠಿಯಲ್ಲಿ ಅಭ್ಯಾಸ ಮಾಡಿ, ಕನ್ನಡದಲ್ಲಿ ಬೆಂಕಿಯಲ್ಲಿ ಬೆಂದ ಬಂಗಾರ ಅಂತ ಜ್ಞಾನೇಶ್ವರ ಮಹಾರಾಜರ ಬಗ್ಗೆ ಇಡೀ ಜೀವನ ಚರಿತ್ರವನ್ನು ಬರೆದಿದ್ದೇನೆ. ಆ ಪುಸ್ತಕದ ಬಗ್ಗೆ ನನಗೆ ಆಗಿನ ಮಹಾರಾಷ್ಟ್ರದ ಗವರ್ನರ್ ಸಿ ವಿದ್ಯಾಸಾಗರ್ ನನಗೆ ಪ್ರಶಸ್ತಿ ಹಾಗೂ ಒಂದು ಗ್ರಂಥವನ್ನು ನೀಡಿ ಸತ್ಕರಿಸಿದ್ದಾರೆ ಇದೇ ಪುಣೆಯಲ್ಲಿ. ಮತ್ತೊಂದು ನಮ್ಮ ಕಬೀರ್ ದಾಸರ 500 ದೋಹಗಳನ್ನು ಕನ್ನಡದಲ್ಲಿ ಅನುವಾದಿಸಿದ್ದೇನೆ. ತುಕಾರಾಮ್ ಮಹಾರಾಜರ ಇಲ್ಲಿಯ ನಮ್ಮ ಮಹಾರಾಷ್ಟ್ರದ ಅವರು ಜಗದ್ಗುರು ಅಂತ ಅವರನ್ನು ಕರೀತಾರೆ. ಅವರ ಜನ್ಮಸ್ಥಾನ ಇಲ್ಲಿಗೆ ಹತ್ತಿರ ದೇವಗಾಂವ್ನಲ್ಲಿ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಯ ಪರಿಸರವನ್ನೆಲ್ಲ ನೋಡಿ, ಅವರು ತಪಸ್ಸು ಮಾಡುತ್ತಿದ್ದ ಆ ಪರ್ವತ ಬೆಟ್ಟಗಳನ್ನು ಹತ್ತಿ ಇಳಿದು ಅವರ ಜನ್ಮಸ್ಥಾನಗಳನ್ನೆಲ್ಲ ನೋಡಿ ಸ್ವಲ್ಪ ಅಭ್ಯಾಸ ಮಾಡಿ ಒಂದು ಶೋಧ ಗ್ರಂಥ ತುಕಾರಾಮರ ಬಗ್ಗೆ ಬರೆದಿದ್ದೇನೆ, ಜಗದ್ಗುರು ಎಂದು. ಹೀಗೆ 3 ಆಧ್ಯಾತ್ಮಿಕ ಗ್ರಂಥಗಳಾಗಿವೆ. ಬಾಕಿದ್ದು 6-7 ಕವನ ಸಂಕಲನಗಳಿವೆ, 3 ಕಥಾ ಸಂಕಲನಗಳಿವೆ. ಹೀಗೆ ಒಟ್ಟು 15-16 ಪುಸ್ತಕಗಳು ಆಗುತ್ತಾ ಇವೆ. ಮತ್ತೊಂದು ನಮ್ಮ ಪೂನಾದ ಬಹುದೊಡ್ಡ ಒಬ್ಬ ದಾನಿ ಇದ್ರು, ಅವರ ಹೆಸರು ರಾಮಣ್ಣ ಅಂತ. ರಾಜಮಹಲ್. ಅವರಿಗೆ ರಾಜಮಾಲ್ ರಾಮಣ್ಣ ಅಂತ ಕರೀತಿದ್ರು. ಆ ರಾಜಮಾಲ್ ರಾಮಣ್ಣ ನಾನು ಅವರನ್ನು ನೋಡಲಿಲ್ಲ, ಆದರೆ ಅವರ ಮಕ್ಕಳು ರಾಜೇಶ್ ಅಂತ ಮತ್ತೆ ನಮ್ಮ ನಿಟ್ಟೆ ಶೇಖರ್ ಶೆಟ್ರು ಅವರ ಬಗ್ಗೆ ನನಗೆಲ್ಲ ತುಂಬಾ ವಿಷಯ ತಿಳಿಸಿದ್ರು. ಅವರು ಸುಮಾರು 40 ಹೆಣ್ಣು ಮಕ್ಕಳಿಗೆ ತನ್ನ ಸ್ವಂತ ಹಣದಿಂದ ಮದುವೆ ಮಾಡಿಕೊಟ್ಟವರು, ಅಂತ ಭಾಗ್ಯವಂತರು. ಅವರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ನನಗೆ ಒಂದು ಆಸೆ ಆಯಿತು. ಅದೇ ರೀತಿ ಅವರೆಲ್ಲ ನನಗೆ ಸಹಕರಿಸಿದ್ರು, ಅವರ ಮಕ್ಕಳು. ಆ ರೀತಿ ನಾನು ಅವರ ಒಂದು ಬಗ್ಗೆ ಪುಸ್ತಕ ಕೂಡ ಬರೆದಿದ್ದೇನೆ. ಅದು ಕೂಡ ಇದು ಆಗಿದೆ, ಏನು ಪ್ರಕಟಗೊಂಡಿದೆ. ಈಗ ಒಂದು ಆತ್ಮಕಥನ ಬರೀತಾ ಇದ್ದೇನೆ. ಆತ್ಮಕಥನ ಅಂದರೆ ಜೀವನ ಚರಿತ್ರೆ ಒಬ್ಬರದ್ದು. ಅವರು ಕೂಡ ಒಬ್ಬ ಮಹಾದಾನಿ, ಒಳ್ಳೆ ಸಮಾಜದಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡುವಂಥವರು. ಅವ್ರ ಪುಸ್ತಕ ಇನ್ನೂ ಪೂರ್ಣ ಆಗಲಿಲ್ಲ, ಅದು ಆದ್ಮೇಲೆ ಆ ಬಗ್ಗೆ ತಿಳಿಸ್ತೇನೆ ನಿಮಗೆ. ಈಗ ಉದಾಹರಣೆಗೆ ಹೇಳೋದಿದ್ರೆ ಸುಮಾರು ಈಗ ಊರು ಬಿಟ್ಟು 50-60 ವರ್ಷ ಹೆಚ್ಚು ಕಡಿಮೆ ಆಗ್ತಾ ಬಂತು. ಹೌದು ಹೌದು 55-60 ವರ್ಷ ಆದ್ರೂ ಈಗ ನೀವು ಮಹಾರಾಷ್ಟ್ರದ ಮಣ್ಣಿನಲ್ಲಿ ಇದ್ರೂ ಕೂಡ ಕನ್ನಡದ ಬಗ್ಗೆ ಇಷ್ಟೊಂದು ಒಳ್ಳೆ ಹಿಡಿತ ಹೇಗೆ ಸಾಧ್ಯ ಆಯ್ತು ಅನ್ನೋದು ಪ್ರಶ್ನೆ ನನಗೆ. ಯಾಕಂತ ಹೇಳಿದ್ರೆ ಈಗ 1-2 ವರ್ಷ ನಾವು ನಮ್ಮ ಊರನ್ನು ಬಿಟ್ಟು ಬಂದ್ರೆ ಆ ಊರಿನ ಭಾಷೆ ನಮಗೆ ಒಗ್ಗಿಕೊಳ್ತದೆ. ಹೌದು ನಾವು ನಮ್ಮ ಭಾಷೆಯನ್ನು ಮರೆತು ಆ ಭಾಷೆಯನ್ನೇ ಮಾತಾಡ್ತೇವೆ. ಹೌದು ಅಂತದ್ರಲ್ಲಿ ಇಷ್ಟು 50-60 ವರ್ಷ ಬಿಟ್ಟ ನಂತರವೂ, ಊರು ಬಿಟ್ಟ ನಂತರ ಕೂಡ ನಿಮಗೆ ಇಷ್ಟೊಂದು ಒಳ್ಳೆ ಕನ್ನಡದ ಸಾಹಿತ್ಯ ಪ್ರೇಮ ಹೇಗೆ ಇರುವುದಕ್ಕೆ ಸಾಧ್ಯ? ಮತ್ತು ಇಷ್ಟೊಂದು ಬರಿಬೇಕು ಅಂತಂದ್ರೆ, ಈಗ ಬರೆಯುವುದಕ್ಕೂ ಮಾತನಾಡುವುದಕ್ಕೂ ವ್ಯತ್ಯಾಸ ಉಂಟು. ಹೌದು ಬರಿಬೇಕು ಅಂತಿದ್ರೆ ಆ ಭಾಷೆಯ ಬಗ್ಗೆ ಪ್ರಭುತ್ವ ಇರಬೇಕು, ಹಿಡಿತ ಇರಬೇಕು. ಹೌದು. ಸೊ ಇದು ನಿಮಗೆ ಹೇಗೆ ಸಾಧ್ಯ ಆಯ್ತು ಕನ್ನಡ ಭಾಷೆ ಕುರಿತು? ಕನ್ನಡ ಭಾಷೆ ಕುರಿತು ಅಂದ್ರೆ ನಾನು ಮೊದಲಿನಿಂದ ನನಗೆ ಓದುವ ಹುಚ್ಚು ಅಂತ ಹೇಳಿದ್ದೀನಿ. ನಿರಂತರವಾಗಿ ಓದ್ತಾ ಇದ್ದೀನಿ. ನಿರಂತರವಾಗಿ ನಾನು ಓದ್ತಾ ಇದ್ದೆ. ಪ್ರತಿ ಈ ವಾರಪತ್ರಿಕೆಗಳನ್ನು ಯಾವುದು ಬಿಡುತ್ತಿರ್ಲಿಲ್ಲ, ಮಾಸಿಕಗಳನ್ನು, ಕಸ್ತೂರಿ ಅಂತ ಮಾಸಿಕಗಳನ್ನು ಬಿಡುತ್ತಿರ್ಲಿಲ್ಲ, ಓದ್ತಿದ್ದೆ. ಮತ್ತೆ ಇಲ್ಲಿ ಪುಣೆಗೆ ಬಂದ ಮೇಲೆ ಎಲ್ಲ ಡೈಲಿ ಪೇಪರ್ಗಳನ್ನು ನಾನು ಓದುವುದು ನನ್ನ ಅಭ್ಯಾಸ. ಆನಂತರ ಸಿಕ್ಕ ಹಾಗೂ ಸಿಗದಿದ್ದಂಥ ಪುಸ್ತಕಗಳನ್ನು ಕೂಡ ನಾನು ಹುಡುಕಿ ಇಲ್ಲಿಂದಾದರೂ ತಂದು ಒಳ್ಳೊಳ್ಳೆ ಕಾದಂಬರಿಗಳನ್ನು ಓದ್ತಿದ್ದೆ. ಶಿವರಾಮ ಕಾರಂತರ ಕಾದಂಬರಿ ನನಗೆ ಬಹಳ ಅಚ್ಚುಮೆಚ್ಚು. ಅದೇ ರೀತಿ ಇವರ ಕುವೆಂಪುನವರ ಕೆಲವು ಪುಸ್ತಕಗಳನ್ನು, ಕಾನೂರು ಹೆಗ್ಗಡ್ದಿ ಮುಂತಾದ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿದ್ದೇನೆ. ತ್ರಿವೇಣಿಯವರ ಪುಸ್ತಕ ಬಹಳ ಅಚ್ಚುಮೆಚ್ಚು ನನಗೆ. ಹಂಪನ ಅವರದ್ದು ಪುಸ್ತಕ ಓದಿದ್ದೇನೆ, ತುಂಬಾ ಪುಸ್ತಕ ಓದಿದ್ದೇನೆ. ನನಗೆ ಓದುವುದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದುದರಿಂದ ಆ ಭಾಷೆಯ ಮೇಲೆ ಹಿಡಿತಾ ಇದ್ದೆ. ನಾನು ಓದುವುದು ಆ ರೀತಿ ನನ್ನ ಮನಸ್ಸಿಗೆ ಹೇಳುವುದಾದ್ರೆ ನಾನು ಓದಿದ್ದು ಕಡಿಮೆ, ಆದ್ರೆ ನನಗೆ ಓದುವ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಯಾವಾಗ ಸಮಯ ಸಿಕ್ತಿತ್ತು ಆವಾಗ ನಾನು ಓದ್ತಿದ್ದೆ. ನಿರಂತರವಾಗಿ ನೀವು ಓದುವ ಒಂದು ಹವ್ಯಾಸ ಇತ್ತು. ಆದ್ದರಿಂದ ಹೌದು, ಆದ್ದರಿಂದ ಈಗಲೂ ಕೂಡ ಕೆಲವು ಶಬ್ದಗಳು, ಮರಾಠಿಯ ಶಬ್ದಗಳು ನನ್ನ ಭಾಷೆಯಲ್ಲಿ
ಹೌದು. ತಲೆ ತೂರುತ್ತವೆ. ಆದರೂ ಕೂಡ ಕನ್ನಡದ ಬಗ್ಗೆ ಅಭಿಮಾನ ಮತ್ತೆ ಆ ಭಾಷೆ ಬಗ್ಗೆ ಓದುವುದರಿಂದ ಆ ಭಾಷೆಯ ಬಗ್ಗೆ ಸ್ವಲ್ಪ ಹೌದು. ಹಿಡಿತ ಉಳಿದಿದೆ. ಪೂರ್ಣ ಹಿಡಿತ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಇದೆ ಹೌದು. ಹಾಗೆ. ಆದ್ರೆ ಇಂಥ ಒಂದು ಮಹಾರಾಷ್ಟ್ರದ ಮರಾಠಿ ಮಣ್ಣಿನಲ್ಲಿ ಇದ್ದುಕೊಂಡು ಕನ್ನಡದ ಬಗ್ಗೆ ಎಷ್ಟು ಪುಸ್ತಕಗಳನ್ನು ಬರೆದಿದ್ದೀರಿ ಅಂತ ಹೇಳಿದ್ರೆ ಇದು ನಿಜಕ್ಕೂ ದೊಡ್ಡ ಸಾಧನೆ. ಹ್ಮ್. ಯಾಕಂದ್ರೆ ಇನ್ನು ಮುಂದಿನ ಪೀಳಿಗೆ ಇಂಥದ್ದೊಂದು ಸಾಧನೆಯನ್ನು ಮಾಡಬಹುದು ಅನ್ನುವಂತ ಯಾವ ವಿಶ್ವಾಸವೂ ಇಲ್ಲ. ಹಾಗೆ ಮತ್ತೊಂದು ಓದುಗರ ಸಂಖ್ಯೆ ಕೂಡ ಈಗ ಕಡಿಮೆ ಆಗಿದೆ ಇಲ್ಲ, ಮೊದಲಿಗೆ ಮಕ್ಕಳು ಕಂಪೇರ್ ಮಾಡಿ. ಈಗ ಓದುವುದು ಬಹಳ ಕಡಿಮೆ ಆಗಿದೆ. ನಾವು ಓದ್ಬೇಕು. ನನ್ಗೆ ಒಬ್ರು ಫ್ರೆಂಡ್ ಇದ್ರು ಮರಾಠಿಯವರು. ಮರಾಠಿ ಜನ ಇಂಜಿನಿಯರ್ ಇದ್ರು. ಅವ್ರು ನನಗೆ ಯಾವಾಗ್ಲಾದ್ರು ಹೇಳ್ತಿದ್ರು, ನನ್ನ ಕೈಯಲ್ಲಿ ಯಾವಾಗ್ಲಾದ್ರು ಒಂದು ಪುಸ್ತಕ ಇತ್ತು ಅವ್ರು ನೋಡ್ತಿದ್ರು. ಅವ್ರು ಹೇಳಿದ್ರು, ನೀವು ಏನೇ ಓದಿ ಆದರೆ ಓದಿ. ಓದುವುದು ಬಹಳ ಮುಖ್ಯ. ಅದು ಯಾವ ವಿಷಯ ಎನ್ನುವ ವಿಷಯ ಮುಖ್ಯ ಅಲ್ಲ, ಓದುವುದು ಮುಖ್ಯ. ನಮಗೆ ಹಲವಾರು ಪ್ರಕಾರದ ಜ್ಞಾನಗಳು ಓದುವುದರಿಂದ ಬರ್ತದೆ. ನಾನು ಇನ್ನು ಮುಂದಿನ ಪೀಳಿಗೆ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಏನಾದರೂ ಮಾಡಿ ನೀವು ಒಳ್ಳೆಯ ಪುಸ್ತಕಗಳನ್ನು ಓದಿ. ಪುಸ್ತಕಕ್ಕಿಂತ ದೊಡ್ಡ ಮಿತ್ರ ಯಾರೂ ಇಲ್ಲ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಸಂಗ್ರಹಿಸಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಅಭ್ಯಾಸ ಮಾಡಿಕೊಳ್ಳಿ. ಬರೀ ಓದುವುದಲ್ಲ, ಅದನ್ನು ಮನನ ಮಾಡಬೇಕು, ಮಂಥನ ಮಾಡಬೇಕು, ಅದನ್ನು ತಿಳಿದುಕೊಳ್ಬೇಕು. ಅದರ ಒಳಗೆ ಏನು ಬರೆದಿದೆ ಎನ್ನುವ ಅಂಶವನ್ನು ನಾವು ತಿಳಿದುಕೊಂಡ್ರೆ ನಮಗೆ ಆ ಶಬ್ದದ ಆ ವಾಕ್ಯದ ರಚನೆ ಎಲ್ಲ ಅರ್ಥ ಆಗ್ತದೆ. ಅದನ್ನು 2-3 ಸಲ ಓದಿದ್ರೆ, ಈಗ ಒಂದು ಉದಾಹರಣೆಗಾಗಿ ಜಯಂತ್ ಕಾಯ್ಕಿಣಿ ಅವರ ಕೆಲವು ಪುಸ್ತಕಗಳನ್ನು ಓದಿದ್ರೆ ಪಕ್ಕನೆ ಅರ್ಥನೇ ಆಗುದಿಲ್ಲ. ನಾನು 1-2 ಸಲ ಓದಿ ಹಾಗೆ ಇಟ್ಟು ಬಿಟ್ಟೆ. ಮತ್ತೆ 3ನೇ ಸಲ ಪುನಃ ತೆಗೆದು ಓದಿದೆ. ಆಗ ಅದರದ್ದು ಕೆಲವು ಶಬ್ದಗಳು, ಕೆಲವು ಆ ವಾಕ್ಯದ ರಚನೆ ಅರ್ಥ ಏನು, ಯಾಕಾಗಿ ಈ ವಾಕ್ಯವನ್ನು ಇಲ್ಲಿ ಉಪಯೋಗಿಸ್ತಾರೆ ಎನ್ನುವುದು ನಮಗೆ ತಿಳಿಯುತ್ತದೆ. ಮೇಲ್ನೋಟಕ್ಕೆ ಬೇರೆ ಅರ್ಥ, ಒಳ ಅರ್ಥ ಬೇರೆ ಇದೆ. ಬೇರೆ ಇರ್ತದೆ. ಓದ್ಬೇಕು ಮನುಷ್ಯರು, ಆದಷ್ಟು ಜಾಸ್ತಿ ಓದ್ಬೇಕು. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಈಗ ನೀವು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತ ಕೆಲವು ಪುಸ್ತಕಗಳನ್ನು ಬರೆದಿದ್ದೀರಿ. ಈಗ ಜ್ಞಾನೇಶ್ವರ ಕುರಿತಾಗಿರ್ಬೋದು, ಹೌದು. ಸಂತ ತುಕಾರಾಮರ ಬಗ್ಗೆ ಇರ್ಬೋದು. ನಿಮಗೆ ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ಒಲವಿದ್ದ ಹಾಗೆ ಕಾಣ್ತದೆ. ಹಾಗಾದ್ರೆ ಆಧ್ಯಾತ್ಮದ ಬಗ್ಗೆ ನಿಮಗೆ ಹೇಗೆ? ಅಧ್ಯಾತ್ಮದ ಬಗ್ಗೆ ಅಂತ ಹೇಳಿದ್ರೆ, ನಾವು ಚಿಕ್ಕವರಿರುವಾಗ ನಾವು ಮನೆಯಲ್ಲಿ ಭಜನೆ ಮಾಡ್ತಾ ಇದ್ದೆವು. ಅದು ಅದು ಮೇಲ್ನೋಟಕ್ಕಷ್ಟೇ, ಆಂತರಿಕವಾಗಿ ಅಷ್ಟು ನಾವಾಗ ಇರಲಿಲ್ಲ. ಊರಿನಲ್ಲಿ ಏನಿರ್ತದೆ ಅದೆಲ್ಲ ನಮ್ಮ ಏನು ಮಾಡ್ತಾರೆ, ಅದಕ್ಕೆ ಕರ್ಮಕಾಂಡ ಅಂತಾರೆ. ಆ ಕರ್ಮಕಾಂಡದಲ್ಲಿ ನಾವು ಇದ್ದೆವು. ಆದರೆ 1995ನೇ ಇಸ್ವಿಯಲ್ಲಿ ನನಗೆ ಮಥುರಾದ ರಾಮಾಶ್ರಮ ಸತ್ಸಂಗ ಎನ್ನುವ ಒಬ್ಬ ಗುರುಗಳ ಆ ಆಶ್ರಮದ ಒಬ್ಬ ಗುರುಗಳ ಪರಿಚಯವಾಯಿತು. ಅವರ ಆ ಆಶ್ರಮಕ್ಕೆ, ಆ ಸತ್ಸಂಗ ಪರಿವಾರಕ್ಕೆ ನಾನು ಸೇರಿಕೊಂಡೆ, ನನ್ನ ಮನೆಯವರು ಸೇರಿಕೊಂಡ್ರು. 1995ರಿಂದ, ಅಂದರೆ ಈಗ 30 ವರ್ಷ ಆಗ್ತಾ ಇದೆ. 30 ವರ್ಷದಿಂದ ನಾವು ಆ ಪರಿವಾರದಲ್ಲಿ ಇದ್ದೇವೆ. ಅದೊಂದು ಸತ್ಸಂಗ ಪರಿವಾರ. ಅದು ಧ್ಯಾನ, ಧಾರಣೆ, ಸಮಾಧಿ ಈ 3 ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ನಮಗೆ ತಿಳಿಸಿದೆ. ಅದರ ವಿಷಯವಾಗಿ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಅದನ್ನು ನಿರಂತರವಾಗಿ ಸತ್ಸಂಗ ಧ್ಯಾನಗಳನ್ನು ಮಾಡ್ತಾ ಇರ್ತೇವೆ. ಆದ್ದರಿಂದ ಅದರ ಒಲವು ಜಾಸ್ತಿ ಆಗೋದು ಸಹಜವೇ ಇದೆ. ಅವರದ್ದು ಒಂದು ಮಾಸಿಕ ಬರ್ತಾ ಇದೆ, ಸಾಧನ ಅಂತ. ಆ ಸಾಧನ ಪತ್ರಿಕೆ ನಮಗೆ ಈಗಲೂ ಬರ್ತಾ ಇದೆ 30 ವರ್ಷದಿಂದ. ಅದನ್ನು ಸಮಯ ಸಿಕ್ಕಾಗ ಸ್ವಲ್ಪ ನಾವು ನೋಡ್ತೇವೆ. ಅದರಲ್ಲಿ ಒಳ್ಳೊಳ್ಳೆ ಆಧ್ಯಾತ್ಮಿಕ ವಿಚಾರಗಳಿವೆ. ಮನುಷ್ಯನ ಜೀವನ ಯಾವ ರೀತಿ ಅವ ಬದುಕಬೇಕು ಎನ್ನುವುದನ್ನು ಈ ಆಧ್ಯಾತ್ಮ ಪುಸ್ತಕಗಳು ತೋರಿಸಿಕೊಡ್ತೇವೆ. ಬಾಕಿ ಪುಸ್ತಕಗಳಿಗಿಂತ ಹೆಚ್ಚಾಗಿ ಆಧ್ಯಾತ್ಮಿಕ ಪುಸ್ತಕಗಳು ಮನುಷ್ಯ ಹೇಗೆ ಜೀವನ ನಡೆಸಬೇಕು, ಹೇಗೆ ಬಾಳಬೇಕು, ಅರ್ಥಪೂರ್ಣವಾಗಿ ಹೇಗೆ ವರ್ತಿಸಬೇಕು, ಇನ್ನೊಬ್ಬರ ಜೊತೆ ಅವನ ವ್ಯವಹಾರ ಹೇಗಿರಬೇಕು, ತನ್ನ ಸಂಸಾರದಲ್ಲಿ ಹೇಗಿರಬೇಕು, ಸಂಸಾರದ ಹೊರಗೆ ಹೋದ್ಮೇಲೆ ಅವ ಹೇಗಿರಬೇಕು, ಇದು ಎಲ್ಲ ವಿಷಯಗಳು ಆಧ್ಯಾತ್ಮಿಕದಲ್ಲಿದೆ. ಯಾರು ಆಧ್ಯಾತ್ಮಿಕದ ಒಲವನ್ನು ಪಡೆದುಕೊಳ್ಳುತ್ತಾರೋ ಅವರು ನಿಜವಾಗಿಯೂ ಶ್ರೇಷ್ಠರು ಅಂತ ಹೇಳ್ಬೋದು. ಅವರಿಗೆ ವಿದ್ಯೆಯ ಗ್ರಾಜ್ಯುಯೇಟ್ ಡಿಗ್ರಿಗಳು ಮುಖ್ಯ ಅಲ್ಲ, ಆಧ್ಯಾತ್ಮಿಕವು ಎಲ್ಲವನ್ನು ಕಲಿಸ್ತದೆ. ಒಳ್ಳೆಯ ಜೀವನ ಕ್ರಮವನ್ನು ಹೌದು, ಜೀವನ ಕ್ರಮವನ್ನು ಅದು ತಿಳಿಸಿಕೊಡ್ತದೆ. ಆದ್ದರಿಂದ ನನಗೂ ಕೂಡ ಅದರಲ್ಲಿ ಸ್ವಲ್ಪ ಒಲವು ಅಂತ. ನಾನೇನು ಪರಿಪೂರ್ಣ ಅಲ್ಲ, ಆದರೂ ಸ್ವಲ್ಪ ಮಟ್ಟಿಗೆ ಇದ್ದೇನೆ ಅದರಲ್ಲಿ. ದಿನನಿತ್ಯ ನಿಮ್ಮ ಆಧ್ಯಾತ್ಮ ಪೂಜೆ ಇಂಥದ್ದು ಏನು ದಿನನಿತ್ಯ ಹೇಗಿರ್ತದೆ? ನಾವು ಬೆಳಿಗ್ಗೆ ಸ್ನಾನ ಆದ್ಮೇಲೆ ನಮ್ಮ ಗುರುಗಳು ಹೇಳ್ತಾರೆ ಅರ್ಧ ಗಂಟೆ ಕುಳಿತುಕೊಳ್ಬೇಕು, ಧ್ಯಾನ ಮಾಡಬೇಕು ಎಂದು. ಅರ್ಧ ಗಂಟೆ ಆಗದಿದ್ದರೂ 15 ನಿಮಿಷವಾದರೂ ನಾನು ಕೂತು ಧ್ಯಾನ ಮಾಡ್ತಾ ಇದ್ದೇನೆ ಈವರೆಗೂ. ಅದೇ ರೀತಿ ರಾಮಾಯಣ 2-3 ಪುಟ ಓದ್ತೇನೆ. ನನ್ನ ನಿತ್ಯದ ಪರಿಕ್ರಮದಲ್ಲಿ ಬರ್ತದೆ ಅದು. ಮತ್ತೊಂದು ಹನುಮಾನ್ ಚಾಲೀಸ, ಮತ್ತೊಂದು ರಾಮಸ್ತುತಿ. ಇವು ನನ್ನ ಜೀವನದಲ್ಲಿ ಡೈಲಿ ಓದುವಂಥ, ಅಭ್ಯಾಸ ಮಾಡುವಂಥ ವಿಷಯವಾಗಿದೆ. ಅದೇ ರೀತಿ ರಾತ್ರಿ ಮಲಗುವ ಮೊದಲು, ಊಟ ಆಗುವ ಮೊದಲು ನಾವು 10 ನಿಮಿಷ ಕೂತು ಧ್ಯಾನ ಮಾಡ್ತೇವೆ. ಧ್ಯಾನ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಉಪಯೋಗವಾಗ್ತದೆ.
ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಆಚೆ ಈಚೆ ಹೋದರೂ ಕೂಡ ಅದನ್ನು ಪುನಃ ಅಲ್ಲೇ ತಂದು ನಿಲ್ಲಿಸಿ ನಾವು ನಮ್ಮ ತನ್ಮಯತೆಯಲ್ಲಿ ಹೋಗುವುದು ಇದು ಒಂದು ಕೂಡ ದೊಡ್ಡ ಕಲೆಯೇ ಆಗಿದೆ. ಅದನ್ನು ನಾನು ನಿತ್ಯ ಮಾಡ್ತಾ ಇದ್ದೇನೆ. ಪುಣೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿ ಅನ್ನುವಂತ ಒಂದು ಯಕ್ಷಗಾನ ಮಂಡಳಿಯ ಸ್ಥಾಪಕಾಧ್ಯಕ್ಷರಾಗಿ ನೀವು ಸುಮಾರು ಹೌದು 7-8 ವರ್ಷಗಳ ಕಾಲ ಹೌದೌದು ಅಧ್ಯಕ್ಷ ಸ್ಥಾನದಲ್ಲಿದ್ದವರು. ಹೌದು. ಈ ಒಂದು ಯಕ್ಷಗಾನದ ಕುರಿತಾದ ಆಸಕ್ತಿ ಅಥವಾ ಈ ಮಂಡಳಿಯನ್ನು ಸ್ಥಾಪನೆ ಮಾಡುವಂತ ವಿಷಯ ಇರ್ಬೋದು, ಅಂದ್ರೆ ಯಕ್ಷಗಾನ ಮತ್ತು ನಿಮ್ಮ ನಂಟು ಹೇಗಿತ್ತು ಅನ್ನುವಂತ ಹಾ, ಈ ಬಗ್ಗೆ ಒಂದು ಸ್ವಲ್ಪ. ಯಕ್ಷಗಾನದ ಬಗ್ಗೆ ಹೇಳುವುದಾದ್ರೆ, ನನ್ನ ಮಾವ ಅಂದ್ರೆ ನಮ್ಮ ಹೆಂಡತಿಯ ತಂದೆ ಅವರು ನನಗೆ ಮೊದಲು ಕೂಡ ಮಾವನೇ, ನಮ್ಮ ತಾಯಿಯ ತಮ್ಮ ಅವರು. ಅವರು ಯಕ್ಷಗಾನದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದ್ದಾರೆ. ಕಾಂಗಳ ರಾಜು ಶೆಟ್ಟಿ ಅಂತ ಅವರ ಹೆಸರು. ಬಹಳ ದೊಡ್ಡ ಬಣ್ಣದ ವೇಷದಲ್ಲಿ ಅವರದ್ದು ಬಹಳ ದೊಡ್ಡ ಹೆಸರಿತ್ತು. ಅವರು ನಿರಂಜನ್ ಸ್ವಾಮಿಯ ಜೊತೆ ಅವರದೊಂದು ಯಕ್ಷಗಾನ ಮಂಡಳಿ ಇತ್ತು. ನಿರಂಜನ ಸ್ವಾಮಿ ಅವರದ ಯಕ್ಷಗಾನ ಮಂಡಳಿ ನೆನಪು ಬರುವುದಿಲ್ಲ ಈಗ ಆ ಹೆಸರು. ಆ ಮಂಡಳಿಯಲ್ಲಿ ಅವರು ಕಾಯಂ ಆಗಿ ಅದರಲ್ಲಿ ದುಡಿತಿದ್ರು. ಆನಂತರ ಅದು ರಕ್ತಗುಣ ಇರ್ಬೋದು, ಅದು ನನಗೆ ಬಂದಿದೆ. ನಾನು ಶಾಲೆಯಲ್ಲಿರುವಾಗ ಕೂಡ ಬಾಂಬೆಯಲ್ಲಿ ನಾನು ದೇವಿಯ ಪಾತ್ರ ಮಾಡಿದ್ದೆ. ಮತ್ತೆ ಎಲ್ಲ ನಾಟಕಗಳಲ್ಲಿ, ಹೆಚ್ಚಿನ ನಾಟಕಗಳಲ್ಲಿ ನಾನು ಭಾಗವಹಿಸಿದ್ದೆ. ಹೆಚ್ಚಾಗಿ ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು. ಆನಂತರ ಪುಣೆಯಲ್ಲಿ ಬಂದ ಮೇಲೆ ನಮಗೆ ಬಾರಾಮತಿಯಲ್ಲಿ ಯಾವುದು ಸೋರ್ಸ್ ಇರಲಿಲ್ಲ, ಯಕ್ಷಗಾನ ನಾಟಕ ಅದು ಯಾವುದೇ ಇರಲಿಲ್ಲ, ಪೇಪರ್ ಕೂಡ ಇರಲಿಲ್ಲ. ಪುಣೆಗೆ ಬಂದ ಮೇಲೆ ಪುಣೆಯಲ್ಲಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಒಂದಿತ್ತು. ಒಂದು ಇತ್ತಲ್ಲ, ಅದು ನನ್ನ ಎದುರಿಗೆ ಸ್ಥಾಪನೆ ಆಯಿತು. ನನ್ನ ಅಂದಾಜು 2009ರಲ್ಲಿ 2009ರಲ್ಲಿ ಸ್ಥಾಪನೆ ಆಯಿತು. ಕರೆಕ್ಟ್, 2009ರಲ್ಲಿ ಸ್ಥಾಪನೆ ಆದಾಗ ಅದರ ಅಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅವರು ನನ್ನನ್ನು ಕಾರ್ಯಾಧ್ಯಕ್ಷರ ಅಂದರೆ ಸೆಕ್ರೆಟರಿಯನ್ನಾಗಿ ಆಗಬೇಕಂತ ವಿನಂತಿಸಿಕೊಂಡ್ರು. ನಾನು 6-7-8 ವರ್ಷ ಅವರ ಜೊತೆ ಸೆಕ್ರೆಟರಿಯಾಗಿ ಯಕ್ಷಗಾನ ಮಂಡಳಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೆ. ನಾವು ಹಲವಾರು ಕಡೆ ಹೋಗಿ ಸಾಂಗ್ಲಿ, ನಗರ್ ಮತ್ತು ಬೇರೆ ಕೆಲವು ಎಲ್ಲ ಪ್ರದೇಶಗಳಿಗೆ ಹೋಗಿ ನಾವು ಯಕ್ಷಗಾನದ ಪ್ರದರ್ಶನ ಮಾಡಿದ್ದೆವು. ಯಕ್ಷಗಾನದಲ್ಲಿ ತಕ್ಕ ಮಟ್ಟಿಗೆ ಮೊದಲೇ ನನಗೆ ಅಭಿರುಚಿ ಇತ್ತು. ಆಗ ನಾನು ಕೆಲವು ವೇಷ ಕೂಡ ಮಾಡಿದ್ದೇನೆ, ಸಣ್ಣ ಪುಟ್ಟ ವೇಷ ಮಾಡಿದ್ದೇನೆ. ನನಗೆ ಅಷ್ಟೇನು ಕುಣಿತ ಅಥವಾ ಅದೇನು ಜಾಸ್ತಿ ಗೊತ್ತಿಲ್ಲ, ಆದರೆ ಇಂಟ್ರೆಸ್ಟ್ ಇತ್ತು, ಅದರ ಬಗ್ಗೆ ಒಂದು ಅಭಿಮಾನ ಇತ್ತು. ಯಕ್ಷಗಾನದ ಬಗ್ಗೆ ಪ್ರಸಂಗ ಜ್ಞಾನ ಎಲ್ಲ ಇತ್ತು. ಪ್ರಸಂಗ ಜ್ಞಾನ ಸ್ವಲ್ಪ ಮಟ್ಟಿಗೆ ಇತ್ತು, ಜಾಸ್ತಿ ಏನಿಲ್ಲ, ಇತ್ತು. ಆದ್ದರಿಂದ ನಾನು 7-8 ವರ್ಷ ಅವರ ಜೊತೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಆ ನಂತರ 2016ರಲ್ಲಿ ನಮ್ಮ ಅವರ ಜೊತೆ ಇದ್ದ ಕಲಾವಿದರೆಲ್ಲ ಅವರನ್ನು ಬಿಟ್ಟು ಹೋಗಿಬಿಟ್ರು. ನಾನು ಆ ಮೊದಲೇ ಅವರನ್ನು ಬಿಟ್ಟು ಹೋಗಿದ್ದೆ, ನನಗೇನು ಆಗುವುದಿಲ್ಲ ಅಂತ. ನನ್ನ ಪ್ರಾಯ ಮತ್ತು ನನ್ನ ಹೋಟೆಲ್ನ ವ್ಯವಸಾಯ ದೃಷ್ಟಿಯಿಂದ ನನಗೆ ಅದನ್ನು ಬಿಡಬೇಕಾಯ್ತು. ನಾನು ಬಿಟ್ಟು ಒಂದು 6-7-8 ತಿಂಗಳಿನಲ್ಲಿ ಬಾಕಿ ಕಲಾವಿದರು ಕೂಡ ಆ ಮಂಡಳಿಯನ್ನು ಬಿಟ್ಟು ಹೊರನಡೆದರು. ಆ ಸಮಯದಲ್ಲಿ ನಮ್ಮ ಕೆಲವು ಕಲಾವಿದರೆಲ್ಲ ಸೇರಿ ನಾವು ಹೊಸ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕಂತ ಒತ್ತಾಯ ಮಾಡಿದರು. ನಾನು ಹೇಳಿದೆ, ನನಗೆ ಸಮಯ ಇಲ್ಲ, ನೀವು ಮಾಡಿಕೊಳ್ಳಿ, ನಾನು ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತೇನೆ ಅಂತ ಹೇಳಿದೆ. ಇಲ್ಲ, ನೀವೇ ಮುಂದೆ ನಿಂತು ಎಲ್ಲ ಆಗಬೇಕು ಅಂತ ಹೇಳಿದ್ರು. ಮತ್ತೆ ಕೊನೆಗೆ ಎಲ್ಲರ ಒತ್ತಾಯದಿಂದಾಗಿ, ಅದರಲ್ಲಿ ಒತ್ತಾಯ ಮಾಡಿದವರಲ್ಲಿ ಮದಗಲ ಆನಂದ್ ಭಟ್ರು ಒಬ್ಬರು, ಸುಖೇಶ್ ಶೆಟ್ಟಿ ಒಬ್ಬರು, ವಾಸುಕುಲಾಲ್, ದಿವಂಗತ ವಾಸುಕುಲಾಲ್ ಒಬ್ಬರು, ಹೀಗೆ ಹೆಚ್ಚಿನ ಕಲಾವಿದರೆಲ್ಲ ನೀವೇ ಅಧ್ಯಕ್ಷರಾಗಬೇಕು ಅಂತ ಒತ್ತಾಯ ಹಿಡಿದ್ರಿಂದ 2016ರಲ್ಲಿ ನಾವೊಂದು ಅಯ್ಯಪ್ಪ ಸ್ವಾಮಿ ಯಕ್ಷಗಾನ ಮಂಡಳಿ ಅಂತ ಒಂದು ಯಕ್ಷಗಾನ ಮಂಡಳಿಯನ್ನು ಕಟ್ಟಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿ ಆ ಹೆಸರಿನಲ್ಲಿ ಅಕೌಂಟ್ ಮಾಡಿ ಒಳ್ಳೆ ರೀತಿಯಲ್ಲಿ 8 ವರ್ಷ ನಾನು ಅಧ್ಯಕ್ಷನಾಗಿ ಉತ್ತಮವಾದ ಪ್ರದರ್ಶನಗಳನ್ನು ನೀಡಿದ್ದೇವೆ. ಆ ಪ್ರದರ್ಶನ ನೀಡುವಲ್ಲಿ ನಮಗೆ ನಮ್ಮ ಪುಣೆಯ ವಿಕೇಶ್ ರೈ ಶೇಣಿ ಹಾಗೂ ಜಗದೀಪ್ ಶೆಟ್ಟಿ, ನಯನಾ ಶೆಟ್ಟಿ ಇಂಥ ಮತ್ತೆ ಸುಮಾರು ಜನ, ಹೆಸರು ಹೇಳಿದರೆ ತುಂಬ ಇದೆ, ಸುಮಾರು ಜನ ನಮಗೆ ಇದೆ ಈ ಯಕ್ಷಗಾನದಲ್ಲಿ ನಮಗೆ ಸಹಕಾರಿಗಳಾದರು. ವಾಸುಕುಲಾಲ್ ಇದ್ದರು, ಸುಖೇಶ್ ಶೆಟ್ಟರು ಇದ್ದರು, ಎಲ್ಲರೂ, ಚೇತನ್ ಶೆಟ್ಟರು ಇದ್ದರು, ಇವರೆಲ್ಲ ನಮಗೆ ಇದರಲ್ಲಿ ಸಹಾಯ ಮಾಡಿದ್ರು. ಆ ರೀತಿ ಆ 8 ವರ್ಷ ನಾನು ಅದನ್ನು ಈವರೆಗೆ ನಡೆಸಿಕೊಂಡು ಬಂದೆ. ಈಗಷ್ಟೇ ಇದೇ ವರ್ಷ ಅದನ್ನು ಆ ಅಧ್ಯಕ್ಷ ಸ್ಥಾನವನ್ನು ನಿಟ್ಟೆ ಶೇಖರ್ ಶೆಟ್ಟಿ ಅವರಿಗೆ ನಾನು ವಹಿಸಿಕೊಟ್ಟಿದ್ದೀನಿ. ಈಗ ನಾನು ಗೌರವ ಅಧ್ಯಕ್ಷನಾಗಿದ್ದೇನೆ. ಉತ್ತಮ ಪ್ರದರ್ಶನಗಳನ್ನು ನಾವು ನೀಡಿದ್ದೇವೆ ಎನ್ನುವುದಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಅದಕ್ಕೆ ಕಾರಣ ನಾನಲ್ಲ, ನಮ್ಮ ಕಲಾವಿದರೇ ಕಾರಣ. ಅದರ ಜೊತೆಗೆ
ಪುಣೆಯಲ್ಲಿ ಯಕ್ಷಗಾನ ಊರಿಂದ ಜನ ಹಣ ಕೊಟ್ಟು ತರಿಸಿ ಆಡಿಸುವವರು ಕೆಲವರು ಇದ್ದಾರೆ. ಆದರೆ ನಾವು ಆ ರೀತಿ ಮಾಡಲಿಲ್ಲ. ನಾವು ಏನು ಮಾಡಿದೆವು, ಇಲ್ಲಿಯ ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನು ಕೊಡಬೇಕು ಎನ್ನುವ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ, ಯಾರಿಗೆಲ್ಲ ಆ ಬಗ್ಗೆ ಆ, ಅಭಿಮಾನ ಇದೆಯೋ ಯಕ್ಷಗಾನದ ಬಗ್ಗೆ, ಅಂಥ ಮಕ್ಕಳನ್ನು, ಹೆಂಗಸರನ್ನು ಗಂಡಸರನ್ನು ಒಟ್ಟು ಸೇರಿಸಿ ಸುಮಾರು 35-40 ಜನರಿಗೆ ನಾವು ತರಬೇತಿಯನ್ನು ಫ್ರೀ ಆಗಿ ಕೊಡ್ತಾ ಇದ್ದೇವೆ. ಈವರೆಗೂ ನಾವು ಫ್ರೀ ಕಲಿಸ್ತಾ ಇದ್ದೇವೆ. ನಮ್ಮಲ್ಲಿ ವಿಕೇಶ್ ರೈ ಇರ್ಬೋದು ಅಥವಾ ಬೇರೆ ಕೆಲವು ಜನರಿದ್ದಾರೆ. ಎಲ್ಲರೂ ಸೇರಿ ಆ ಮಕ್ಕಳಿಗೆ ಕುಣಿತ, ಅದೇ ಅರ್ಥ ಹೇಳುವುದು, ಮತ್ತೆ ಎಲ್ಲ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಫ್ರೀ ಆಗಿ ಕಲಿಸ್ತಾ ಇದ್ದಾರೆ. ಇದೊಂದು ಸಂತೋಷದ ವಿಷಯ. ಯಾಕಂದ್ರೆ ನಾವು ಇಲ್ಲೇ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಜನರಿಗೆ ಅದರ ತರಬೇತಿ ಕೊಟ್ಟು ನಾವು ನಮ್ಮ ಒಂದು ಯಕ್ಷಗಾನ ಮಂಡಳಿ, ನಮ್ಮ ಕಲಾವಿದರನ್ನು ಇಲ್ಲಿಯೇ ತಯಾರು ಮಾಡಿದರೆ ಊರಿಂದ ಅಥವಾ ಮತ್ತೆ ಬೇರೆ ಕಡೆಯಿಂದ ತಂದು ಅವರನ್ನು ಹಣ ಕೊಟ್ಟು ಮಾಡುವ ಜರೂರಿಲ್ಲ. ನಮ್ಮ ಜನರಿಂದಲೇ ಆಗ್ಬೇಕು, ಲೋಕಲ್ ಜನರಿಂದ. ಅದೊಂದು ನನ್ನ ಒಂದು ಉದ್ದೇಶ ಇತ್ತು. ಅದು ಈಗ ಈಡೇರಿಸ್ತಾ ಇದೆ. ಮತ್ತೆ ಈಗ ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿರುವಂತ ಮಂಡಳಿ ಅಂತ ಹೇಳಿದಾಗ ನಿಮ್ಮ ಮೇಲೆ ಅಭಿಮಾನ ಇಟ್ಟವರು ಕೂಡ ಯಕ್ಷಗಾನಕ್ಕೆ ಸಪೋರ್ಟ್ ಮಾಡ್ತಾರೆ. ತುಂಬಾ ಜನ So, ಪುಣೆಯ ಒಂದು ಯಕ್ಷ ಕಲಾಭಿಮಾನಿಗಳ ಒಂದು ಸಹಕಾರ ನಿಮ್ಗೆ ಹೇಗಿತ್ತು? ಪುಣೆಯ ಯಕ್ಷಗಾನ ಮಂಡಳಕ್ಕೆ ಅಂದ್ರೆ ನಮ್ಮ ಯಕ್ಷಗಾನ ಮಂಡಳಿಗೆ ಪುಣೆಯ ಹೆಚ್ಚಿನ ಅಂದ್ರೆ ಎಲ್ಲರೂ ಅಂತ ಹೇಳ್ಬೋದು. ನಮಗೆ ಯಾರು ಯಾಕೆ ಬಂದ್ರಿ ನೀವು ಅಂತ ಕೇಳಿದವರಿಲ್ಲ. ಮನಸ್ಸಾರೆ ಹೃದಯ ತುಂಬಿ ನಮಗೆ ಹಣ, ಧನ, ಮನ ಎಲ್ಲ ರೀತಿಯ ತನುಮನ ಧನ ಏನು ಹೇಳ್ತಾರೆ ಎಲ್ಲ ರೀತಿಯ ಸಹಕಾರ ಮಾಡ್ತಾರೆ. ಸಂತೋಷ್ ಶೆಟ್ಟಿ ನಮ್ಮ ಬಣಸಂಘದ ಅಧ್ಯಕ್ಷರು ಇರ್ಬೋದು ಅಥವಾ ಬೇರೆ ಕೆಲವರು, ಎಲ್ಲ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ತುಂಬಾ ಜನರು ನಮಗೆ ಯಕ್ಷಗಾನಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಕನ್ನಡ ಸಂಘ ನಮಗೆ ಕಲಿಸ್ಲಿಕ್ಕೆ ಜಾಗ ಕೊಟ್ಟಿದೆ. ನಮ್ಮ ಇಂದಿರಾ ಸಾಲಿ ಅನ್ನೋರು ನಮಗೆ ಯಕ್ಷಗಾನಕ್ಕೆ ತುಂಬಾ ಪ್ರೋತ್ಸಾಹ ನೀಡ್ತಿದ್ದಾರೆ. ನಾವು ಯಕ್ಷಗಾನ ಮಾಡ್ತಾ ಅಂತ ಹೇಳಿದಾಗ ಹಣವನ್ನೂ ಕೊಡ್ತಾರೆ, ಬಾಕಿ ರೀತಿಯ ಸಹಾಯನೂ ಮಾಡ್ತಾರೆ, ಹಾಲ್ ಕೂಡ ನಮಗೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಬಣಸಂಘವೂ ಹಾಗೆ, ಕನ್ನಡ ಸಂಘವೂ ಹಾಗೆ, ಎಲ್ಲ ಸಂಘ ಸಂಸ್ಥೆಗಳು ಅಲ್ಲದೆ ಬೇರೆ ಪುಣೆಯ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ನಮಗೆ ಧನ ಸಹಾಯ ಮಾಡಿ ನಮ್ಮ ಈ ಕಲೆಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದೊಂದು ಬಹಳ ಸಂತೋಷದ ವಿಷಯ. ಅಷ್ಟೇ ಅಲ್ಲ, ನಾವು ಕರ್ನಾಟಕದ ಯಕ್ಷಗಾನ ಅಕಾಡೆಮಿ ಉಂಟು. ಆ ಅಕಾಡೆಮಿಯವರ ಸಹಕಾರದೊಂದಿಗೆ, ಅವರ ಸಹಯೋಗದೊಂದಿಗೆ ನಾವು ಒಂದು ದಿವಸ ಪೂನಾದಲ್ಲಿ ಇಡೀ ದಿವಸದ ಕಾರ್ಯಕ್ರಮ ಮಾಡಿದೆವು. ಬೆಳಿಗ್ಗೆ ಒಂದು ತಾಳಮದ್ದಳೆ, ಆ ನಂತರ ಮಧ್ಯಾಹ್ನದ ಮೇಲೆ ಒಂದು ಯಕ್ಷಗಾನ, ಆ ನಡುವಿನಲ್ಲಿ ಊಟ ಉಪಚಾರ, ಹೀಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಲವಾರು ಪ್ರಯೋಗಗಳನ್ನು ಒಂದೇ ದಿವಸದಲ್ಲಿ ನಮ್ಮ ಪುಣೆಯ ಜನರಿಗೆ ತಿಳಿಸಿಕೊಟ್ಟಿದ್ದೇವೆ. ಅದೊಂದು ಬಹಳ ಸಂತೋಷ ಕೊಡುವ ಸಂಗತಿ. ಆಗ ನಾವು ಊರಿಂದ ದೊಡ್ಡ ದೊಡ್ಡ ಕಲಾವಿದರನ್ನು, ಅಂದ್ರೆ ಜಬ್ಬಾರ್ ಸುಮೈ ಇರ್ಬೋದು, ಸದಾಶಿವ ಆಳ್ವ ಇರ್ಬೋದು, ಹೀಗೆ ಸುಮಾರು ಒಳ್ಳೊಳ್ಳೆ ಕಲಾವಿದರನ್ನು ತಂದಿದ್ದೇವೆ. ಅವರನ್ನು ಕರೆಸಿ ಅವರಿಂದ ತಾಳಮದ್ಲಿ, ಯಕ್ಷಗಾನ ಎಲ್ಲವನ್ನು ಮಾಡಿಸಿದ್ದೇವೆ. ಪುಣೆಯಲ್ಲಿ ಯಕ್ಷಗಾನವನ್ನು ನೀವು ಸಂಯೋಜನೆ ಮಾಡುವಾಗ ಊರಿನ ಕೆಲವು ಪ್ರತಿಷ್ಠಿತ ಕಲಾವಿದರನ್ನು ಕೂಡ ನೀವು ಕರೆದು ನಮ್ಮ ಮಂಡಳಿಯ ಕಲಾವಿದರ ಜೊತೆ ಸೇರಿಸಿಕೊಂಡು ನೀವು ಯಕ್ಷಗಾನ ಪ್ರದರ್ಶನ ಆಯೋಜನೆ ಮಾಡ್ತೀರಿ. ಸೊ ಯಾರೆಲ್ಲ ಕಲಾವಿದರನ್ನು ನೀವು ಕರೆಸಿದ್ದೀರಿ? ನಮ್ಮ ಇಲ್ಲಿ ನಾವು ಯಕ್ಷಗಾನ ಮಾಡುವಾಗ ನಮ್ಮ ಕಲಾವಿದರ ಜೊತೆಗೆ ಊರಿನ ಹೆಸರಾಂತ ಕಲಾವಿದರನ್ನು, ನಮ್ಮ ಮಂಡಳಿಯಲ್ಲಿ ವಿಕೇಶ್ ರೈ ಅಂತ ಇದ್ದಾರೆ, ಅವರ ಪರಿಚಯದ ತುಂಬಾ ಜನ ಊರಿನಲ್ಲಿ ಕಲಾವಿದರು, ಒಳ್ಳೆಯ ಪ್ರತಿಷ್ಠಿತ ಕಲಾವಿದರಿದ್ದಾರೆ. ಅವರನ್ನು ನಾವು ಅವರ ಸಹಾಯದಿಂದ ಕರೆಸಿ ಅಲ್ಲಿ ಕಕ್ಕೆ ಪದವು ಇರ್ಬೋದು, ದೇಲಂತ ಮಜಲು ಇರ್ಬೋದು, ಮತ್ತೆ ಗಿರೀಶ್ ಕಕ್ಕೆ ಪದವು, ಸಂಪಾಜೆ, ಪುಣಿಚಿತ್ತಾಯ, ಮತ್ತೆ ನಮ್ಮ ಅಕ್ಷಯ ಮಾರ್ನಾಡ್ ಶ್ರೀವೇಷ ಅಂದ್ರೆ ಬಹಳ ಅದು ಜನರಿಗೂ ಮನಸ್ಸಿಗೆ ಮುದ ನೀಡುವಂಥದ್ದು. ಅವರನ್ನು ಕರೆಸಿದ್ದೇವೆ. ಹೀಗೆ ತುಂಬಾ ಜನರನ್ನು ನಾವು ಕರೆಸಿ ಒಳ್ಳೆ ಹೆಸರಾಂತ ಕಲಾವಿದರನ್ನು ಕರೆಸಿ, ಆಚಾರ್ಯ ಜಯರಾಮ ಆಚಾರ್ಯರನ್ನು ಕೂಡ ನಾವು ಕರೆಸಿದ್ದೇವೆ. ಸೀತಾರಾಮ್ ಕಟೀಲ್ನವರನ್ನು ಕರೆಸಿದ್ದೇವೆ. ಹೀಗೆ ಉತ್ತಮ ಕಲಾವಿದರನ್ನು ಕರೆಸಿ ಪುಣೆಯಲ್ಲಿ ಉತ್ತಮ ಪ್ರದರ್ಶನ ಕೊಟ್ಟು ಪುಣೆಯ ಜನರಿಗೆ ಒಂದು ಆನಂದದ ರಸದೌತಣ ಉಳಿಸಿದ ಒಂದು ಅಭಿಮಾನ, ಸಂತೋಷ ನನಗಿದೆ. ಯಾಕಂದ್ರೆ ಈ ಮೊದಲು ಅಂತ ಕಲಾವಿದರು ಪುಣೆಗೆ ಬರಲೇ ಇಲ್ಲ, ಅವರಿಂದ ಆಟ ಆಡಿಸಲೂ ಇಲ್ಲ. ಆ ಒಂದು ಕೆಲಸ ನಮ್ಮ ಈ 8 ವರ್ಷದಲ್ಲಿ ಪ್ರತಿ ವರ್ಷ ನಡೆಯುತ್ತಾ ಇದೆ. ಇನ್ನೊಂದು, ನಿಮ್ಮ ಅಧ್ಯಕ್ಷ ಸ್ಥಾನದಲ್ಲಿರುವ ಸಂದರ್ಭದಲ್ಲಿ 2020-2021ನೇ ಇಸವಿಯಲ್ಲಿ ಕೊರೋನಾ ಬಂತು. ಕೋವಿಡ್ ಮಹಾಮಾರಿಯಿಂದಾಗಿ ಎಲ್ಲ ಹೋಟೆಲ್ ಉದ್ಯಮವು
ಮೇಲೆ ಕೆಳಗಾಗಿತ್ತು. ಹೌದೌದು. ಕಲಾವಿದರುಗಳು ಕೂಡ ಸ್ವಲ್ಪ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು. ಹೌದೌದು ಹೌದು. ಸೊ ಪುಣೆಯಂತಹ ಈಗ ಊರಿನಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೆದಿದೆ. ಈಗ ನಡೆದಿದೆ. ಕಲಾವಿದರಿಗೆ ಕಿಟ್ಟು ಕೊಡುವಂತ ವಿಷಯ ಇರ್ಬೋದು, ಹೌದೌದು. ಅಥವಾ ಯೂಟ್ಯೂಬ್ ಅಂತ ಆನ್ಲೈನ್ ಯಕ್ಷಗಾನ ಪ್ರದರ್ಶನಗಳು ಇರ್ಬೋದು, ಎಸ್. ತಾಳಮದ್ದಳೆ ಇರ್ಬೋದು, ಇಂಥದ್ದೆಲ್ಲ ನಡೆದಿದೆ. ಹೌದೌದು. ಪುಣೆಯಲ್ಲಿ ನಾವು ಅಂತದೊಂದು ಏನು ಮಾಡಿ ನಾವು ಮಾಡುವುದಕ್ಕೆ ಸಾಧ್ಯ? ಪುಣೆಯಲ್ಲಿ ಏನಂತ ಹೇಳಿದ್ರೆ, ನಮ್ಗೆ ನಮ್ಮ ಜೀವನದಲ್ಲಿ ಕೆಲವಾರು ಕಹಿ ಘಟನೆಗಳು ಸಂಭವಿಸ್ತವೆ. ಕೆಟ್ಟ ಸಮಯ ಬಂದಾಗ ಆ ಕೆಟ್ಟ ಸಮಯದಲ್ಲಿ ಕೂಡ ಏನಾದರೂ ಒಳ್ಳೆಯ ಕೆಲಸ ಮಾಡುವ ಒಂದು ಸಂಧಿ ನಮ್ಗೆ ಇರ್ತದೆ. ಅದನ್ನು ನಾವು ಮಾಡಿ ತೋರಿಸ್ತೇವೆ. ಏನಂತ ಹೇಳಿದ್ರೆ, ಕೊರೋನಾ ಇಡೀ ಜಗತ್ತಿಗೆ ಬಂದಿದೆ. ಎಲ್ಲವೂ ಬಂದಿತ್ತು ಅವಾಗ. ನಮ್ಮ ಯಕ್ಷಗಾನ, ನಾಟಕ ಎಲ್ಲ ಬಂದಿರುವಂತಹ ಸಮಯದಲ್ಲಿ ನಮಗೆ ಯಕ್ಷಗಾನ ಆಡ್ಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ಆವಾಗ ನಾವು ಏನ್ ಮಾಡಿದೆವು ಅಂತ ಹೇಳಿದ್ರೆ, ನಮ್ಮದೇ ಕಲಾವಿದರನ್ನು ಸೇರಿಸಿ, ಊರಿಂದ ಬರೀ ಚೆಂಡೆ ಮತ್ತೆ ಮದ್ಲೆಯವರನ್ನು ತರಿಸಿ, ಪುಣೆಯಲ್ಲಿ ಚಿಕ್ಕಮೇಳ ಅಂತ ಒಂದು ಸ್ಥಾಪಿಸಿ, ಪುಣೆಯ ಆ, ಕಲಾಭಿಮಾನಿಗಳ ಮನೆ ಮನೆಗೆ ನಡೆದು ನಾವು ಆ ಚಿಕ್ಕ ಮೇಳದ ಪ್ರದರ್ಶನವನ್ನು ಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದಿದ್ದೇವೆ. ಯಾಕಂತ ಹೇಳಿದ್ರೆ ಆ ಸಮಯದಲ್ಲಿ ಎಲ್ಲರಿಗೂ ಅದೊಂದು ಬೇಕಿತ್ತು. ಅಲ್ಲದೆ ಕಲೆ ಉಳಿಯಬೇಕಾದ್ರೆ ಏನಾದರೂ ಅದರ ಚಟುವಟಿಕೆ ಆಗಲೇಬೇಕು ತಾನೆ. ಆದ್ದರಿಂದ ನಾವು ಚಿಕ್ಕ ಮೇಳವನ್ನು ಮಾಡಿ ಆ, ನಮ್ಮದೇ ಕಲಾವಿದರಿಗೂ ಒಂದು ಚಾನ್ಸ್ ಸಿಕ್ಕಿದೆ. ಊರಿನ ಬರೇ ಚೆಂಡೆ ಮತ್ತೆ ಮದ್ದಳೆ ಮತ್ತೆ ಎಲ್ಲ ನಮ್ಮ ಕಲಾವಿದರು ಎಲ್ಲರ ಮನೆ ಮನೆಗೆ ಹೋಗಿ ನಾವು ಚಿಕ್ಕ ಮೇಳ ಎನ್ನುವ ಒಂದು ಯಕ್ಷಗಾನ ಪ್ರದರ್ಶನವನ್ನು ಮಾಡಿ ಒಂದು ಅರ್ಧ ಗಂಟೆ ಇರಬಹುದು. ಅಲ್ಲಿ ಅವರ ಮನೆಯಲ್ಲಿ ಕೂಡ ಒಂದು ಅವರಿಗೆ ಸಂತೋಷ. ನಮ್ಮ ಮನೆಗೆ ಒಂದು ನಮ್ಮ ಊರಿನ ಜನರು ಯಕ್ಷಗಾನವನ್ನು ದೇವರ ಒಂದು ಆ, ದೇವತಾರಾಧನೆ. ದೇವತ ಆರಾಧನೆ ಅಂತ ತಿಳಿಯುತ್ತಾರೆ. ಅಂತ ಆರಾಧನೆ ಅವರ ಮನೆಯ ಬಾಗಿಲಿಗೆ ಕೊಂಡೋಗಿ ನಾವು ಮುಟ್ಟಿಸಿದ್ದೇವೆ. ಅವರಿಂದ ನಾವು ಸಂತೋಷ ಅವರಿಗೂ ನೀಡಿದ್ದೇವೆ, ನಮಗೂ ಸಿಕ್ಕಿದೆ. ಕಲಾರಾಧನೆ ಮತ್ತು ದೇವತಾರಾಧನೆ ಎರಡು ಒಟ್ಟೊಟ್ಟಿಗೆ. ಎರಡೂ ಒಟ್ಟೊಟ್ಟಿಗೆ ಅದು ಆಗಿದೆ. ಪುಣೆ ಅಂತ ಒಂದು ನಗರ. ಪುಣೆ, ಮುಂಬೈಯಲ್ಲಿ ಈವರೆಗೆ ಎಲ್ಲಿಯೂ ಆಗ್ಲಿಲ್ಲ ಅಂತ ಒಂದು ಕಾರ್ಯವನ್ನು ನಾವು ಮಾಡಿದ್ವಿ. ಮರಾಠಿಗರಿಗೆ ಕನ್ನಡವನ್ನು ಕಲಿಸುವಂತ ಒಂದು ಕೆಲಸದಲ್ಲಿ ಕೂಡ ನೀವು ಹೌದು ಮುಂದುವರಿದವರು. ತುಂಬಾ ವರ್ಷಗಳ ಕಾಲ ನೀವು ಕಲಿಸಿದ್ದೀರಿ. ಹೌದು ಎಷ್ಟೋ ಮರಾಠಿಗರಿಗೂ ಕೂಡ ಈಗ ಕನ್ನಡ ಮಾತಾಡ್ತಾರೆ ಹೌದು ನಿಮ್ಮಿಂದ. ಆ, ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಕೃಷಿ ಹೆಗಡೆ ಅಂದ್ರೆ ಕೃಷ್ಣ ಶಿವರಾಮ್ ಹೆಗಡೆ. ಅವರು ಬಹಳ ದೊಡ್ಡ ಸಾಹಿತಿ ಆಗಿದ್ದಾರೆ. ಈಗ ಪ್ರಾಯ ಆಗಿದೆ, ಅವರಿಗೆ 80+ ಆಗಿದೆ. ಅವರಿಗೆ ಕನ್ನಡ, ಅವರು ಮಹಾರಾಷ್ಟ್ರದ ಭಾಷಾ ಸಚಿವರಾಗಿದ್ದರು. ಅವರು ದೈವಾನುಯೋಗದಿಂದ ಅವರಿಗೂ ನನಗೂ ಒಂದು ಪ್ರೇಮ ಸಂಬಂಧ ಇದೆ. ನಾವು ಇಬ್ಬರು ಗುರು ಶಿಷ್ಯರ ಹಾಗೆ ಒಟ್ಟಿಗೆ ಕೆಲಸ ಮಾಡಿ ಅವರ ಮರಾಠಿ ಕನ್ನಡ ಸ್ನೇಹವರ್ಧನ ಕೇಂದ್ರ ಅಂತ ಇದೆ. ಆ ಕೇಂದ್ರದಲ್ಲಿ ಅವರು ಮತ್ತು ನಾನು ಇಬ್ಬರು ಮರಾಠಿಯ ಜನರಿಗೆ, ಇಲ್ಲಿನ ಮಹಾರಾಷ್ಟ್ರನ್ ಜನರಿಗೆ ಕನ್ನಡ ಕಲಿಸುವ ಒಂದು ಉದ್ಯೋಗವನ್ನು ನಾವು, ಅವರು ತುಂಬಾ ಸಮಯದಿಂದ ಮಾಡ್ತಿದ್ದರು. ಆದರೂ ನಾನು ಕೂಡ 7 ವರ್ಷ ಅವರ ಜೊತೆಯಲ್ಲಿ ಮಾಡಿದೆ. ಇಲ್ಲಿ ಪ್ರಾಯದವರು ಕೂಡ 80 ವರ್ಷ 80+ನವರು ಕೂಡ ನಮ್ಮಲ್ಲಿ ಬಂದು ಕನ್ನಡ ಕಲಿಯುತ್ತಿದ್ದರು. ಅದು ನನಗೆ ಒಂದು ಬಹಳ ಅಭಿಮಾನದ ಸಂಗತಿ. ಕನ್ನಡ, ಇಲ್ಲಿಯ ಪುಣೆಯ ಮಂದಿ ಕನ್ನಡ ಅಂದರೆ ಅವರಿಗೆ ಬಹಳ ಪ್ರೀತಿ ಇದೆ. ಅವರು ಬಹಳ ಪ್ರೀತಿಯಿಂದ ಕಲಿತಾರೆ. ಎಷ್ಟೋ ಜನರು ನನ್ನ ಕೆಲವು ಪುಸ್ತಕಗಳನ್ನೇ ಮರಾಠಿಗೆ ಅನುವಾದನ ಮಾಡಿದ್ದಾರೆ. ಕೆಲವರು ಕನ್ನಡದಲ್ಲಿ ಕವನ ಬರೆದಿದ್ದಾರೆ, ಕನ್ನಡದಲ್ಲಿ ಭಾಷಣ ಮಾಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅಂತ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಂಪೂರ್ಣ ಸಹಯೋಗ ಅಂದ್ರೆ ನಮ್ಮ ಕೃಷಿ ಹೆಗಡೆ ಅವರು. ಅವರ ಈ ಮರಾಠಿ ಕನ್ನಡ ಸ್ನೇಹವರ್ಧನಕ್ಕೆ ಸುಮಾರು 30 ವರ್ಷ ಪುಣೆಯಲ್ಲಿ ದುಡಿದಿದೆ. ಅದರಲ್ಲಿ ಒಂದು ಕಿಂಚಿತ್ತಾದರೂ ಕೆಲಸ ಮಾಡುವ ಸಂಧಿ ನನಗೂ ದೊರೆತಿದೆ. ಅದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ಮಹಾರಾಷ್ಟ್ರದ ಜನರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ರಾಜಕಾರಣಿಗಳು ಏನೋ ವೈಮನಸ್ಸು ಮೂಡಿಸಿರ್ಬೋದು ಮರಾಠಿ ಭಾಷೆ ಕನ್ನಡ ಭಾಷೆ, ಆದರೆ ಜನರಲ್ಲಿ ಆ ದ್ವೇಷ ಭಾವನೆ ಇಲ್ಲ, ಜನರಲ್ಲಿ ಮೈತ್ರಿ ಭಾವನೆ ಇದೆ. ಎರಡೂ ಭಾಷೆಯ ಬಗ್ಗೆ ಪ್ರೀತಿ ಇದೆ. ಪಾಂಗಾಳ ವಿಶ್ವನಾಥ ಶೆಟ್ಟರು ಅಂತ ಹೇಳಿದ್ರೆ ಬಹಳ ಒಂದು ಮೃದು ಸ್ವಭಾವದ ವ್ಯಕ್ತಿತ್ವ ಅವರು. ನಿಮ್ಮ ಸಾಂಸಾರಿಕ ಜೀವನದ ಬಗ್ಗೆ ಹೇಳುವುದಿದ್ರೆ? ಸಾಂಸಾರಿಕ ಜೀವನದಲ್ಲಿ ನನ್ನ ಬಾಳಿನ ದೋಣಿಯಲ್ಲಿ ನನ್ನ ಹೆಂಡತಿಯೇ ಅಂಬಿಗ ಅಂತ ಹೇಳ್ಬೋದು. ನನ್ನ ಸಂಸಾರ ಸಾಗಿಸಲು ಅವಳೇ ಕಾರಣ. ನಾನು ಅಷ್ಟೇನು ಸಂಸಾರದ ಬಗ್ಗೆ ಗಮನ ಕೊಟ್ಟವನಲ್ಲ. ಅಷ್ಟು ನನ್ನನ್ನು ಕೈ ಹಿಡಿದು ನಡೆಸಿದವಳು ನನ್ನ ಹೆಂಡತಿ ಅಂತ ಹೇಳಬಹುದು. ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಅವಳಿಗೆ ಡಿಸಿಪ್ಲಿನ್, ಪ್ರೀತಿ, ಸ್ನೇಹ ಎಲ್ಲವೂ ಇದೆ. ಉತ್ತಮ ರುಚಿಕಟ್ಟಾದ ಆಹಾರ ಒದಗಿಸಿಕೊಡ್ತಾಳೆ, ಅಡುಗೆ ಕೂಡ ಅವಳ ಚೆನ್ನಾಗಿ ಮಾಡ್ತಾಳೆ. ಆದ್ದರಿಂದ ಈವರೆಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿದೆ. ಮತ್ತೆ ನನಗೆ 2 ಮಕ್ಕಳಿದ್ದಾರೆ, ಒಬ್ಬ ಗಂಡು ಒಂದು ಹೆಣ್ಣು. ಅವರು ಕೆಲಸದಲ್ಲಿದ್ದಾಳೆ. ಮಗಳು ಶಿಕ್ಷಕಿಯಾಗಿದ್ದಾಳೆ ಇಲ್ಲಿ ಲೆಕ್ಸಿಕಾನ್ ಸ್ಕೂಲ್ನಲ್ಲಿ. ಮಗ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುತ್ತಿದ್ದಾನೆ. ಅವನು ಕಾಲ್ನಡಿಗೆಯಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಸಂದರ್ಶಿಸಿ ಇಡೀ ಭಾರತ, ನೇಪಾಳ,
ಭೂತಾನ್ ಎಲ್ಲ ಭ್ರಮಣ ಮಾಡಿಕೊಳ್ತಾ ಇದ್ದಾನೆ. ಇನ್ನೂ ಅವನ ಸಾಧನೆ ನಡೀತಿದೆ. ಅವಂದು ಕೂಡ ಬಹಳ ದೊಡ್ಡ ಸಾಧನೆ. ಯಾಕಂದ್ರೆ ಅವನು ಕಾಲ್ನಡಿಗೆಯಲ್ಲಿ ಈ ಅಷ್ಟವಿನಾಯಕವನ್ನು 12 ದಿವಸದಲ್ಲಿ ಮಾಡಿ ಮುಗಿಸಿದ. ಮತ್ತೆ ದೇಹುಗಾವ್ನಿಂದ ಪಂಢರ್ಪುರಕ್ಕೆ ಸುಮಾರು 300 ಕಿಲೋಮೀಟರ್ ಅನ್ನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ದಂಡವತ್ ಅಂತ ಹೇಳ್ತಾರೆ, ದಂಡವತ್ ಮಾಡುತ್ತಾ ಅಲ್ಲಿ ಹೋಗಿ ಆ ಸಮಯದಲ್ಲಿ ದೇವಸ್ಥಾನ ಬಂದಿರುವ ಸಮಯದಲ್ಲಿ ಕೂಡ ಅವನ ಆ ಸಾಧನೆಯನ್ನು ನೋಡಿ ಅಲ್ಲಿಯ ಮಂದಿರ ಅವನಿಗೋಸ್ಕರ ಓಪನ್ ಮಾಡಿ ಅವನಿಗೆ ದರ್ಶನವಿತ್ತು. ಮತ್ತೆ ಒಂದು ವಿಠ್ಠಲನ ಮೂರ್ತಿಯನ್ನು ಅವನಿಗೆ ಕೊಟ್ಟು ಅವನನ್ನು ಸನ್ಮಾನಿಸ್ತಾರೆ. ಆ ನಂತರ 6 ಸಲ ನರ್ಮದಾ ಪರಿಕ್ರಮ ಮಾಡಿ, ಕಾಲ್ನಡಿಗೆಯಲ್ಲೇ ನರ್ಮದಾ ಪರಿಕ್ರಮ ಮಾಡಿ ಬಹಳ ದೊಡ್ಡ ಅನುಭವಗಳನ್ನು ಪಡೆದಿದ್ದಾನೆ. ಈಗ ಒಂದು 4-5 ವರ್ಷಗಳಿಂದ ಅವನು ಕಾಲ್ನಡಿಗೆಯಲ್ಲಿ 12 ಜ್ಯೋತಿರ್ಲಿಂಗ್, ಅಷ್ಟಪುರಿ, ಮತ್ತೇನು 3.5 ಶಕ್ತಿಪೀಠ್ ಇದೆಲ್ಲ ಭ್ರಮಣ ಮಾಡುತ್ತಾ ಕಾಲ್ನಡಿಗೆಯಲ್ಲಿ ಇಲ್ಲಿಂದ ದ್ವಾರಕೆಯಿಂದ ಶುರು ಮಾಡಿ, ಉತ್ತರದಿಂದ ಶುರು ಮಾಡಿ, ನೇಪಾಳ ಮುಗಿಸಿ, ಕಾಮಾಕ್ಷಿ, ರಾಮೇಶ್ವರದೊಮ್ಮೆ ಹೋಗಿ, ಮಹಾರಾಷ್ಟ್ರ ಮಾಡಿ, ಈಗ ಪುನಃ MP ಕಡೆಗೆ ಸಾಗುತ್ತಿದ್ದಾನೆ. ಅವನ್ನೆಲ್ಲ ಇನ್ನೂ 1-2 ವರ್ಷ ಆಗ್ಬೋದು. ಅವನು ಕೂಡ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದಾನೆ. ಮಗಳು ಶಿಕ್ಷಕಿಯಾಗಿ ವಿದ್ಯಾರ್ಜನೆ, ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದ್ದಾಳೆ. ಮತ್ತೊಬ್ಬ ಮೊಮ್ಮಗ ಇದ್ದಾನೆ. ಈ ರೀತಿ ನಮ್ಮ ಸಂಸಾರ ಸಂಸಾರ ಜೀವನದಲ್ಲಿ ಬಹಳ ತೃಪ್ತಿಕರವಾಗಿದೆ. ತೃಪ್ತಿಯೇ ಹೇಳಬೇಕು. ಯಾಕಂತ ಹೇಳಿದ್ರೆ ತೃಪ್ತಿ ಅದು ನಮ್ಮ ಮನಸ್ಸಿನಲ್ಲಿರುವುದು, ನಮ್ಮ ಕಿಶೆಯ ಹಣದಲ್ಲಿ ಇರುವುದಿಲ್ಲ. ನಾವು ಮನಸ್ಸಿನಲ್ಲಿ ತೃಪ್ತಿ ಅಂತ ಎನಿಸಿದ್ರೆ ತೃಪ್ತಿ. ನಮ್ಮ ಸಾಧನೆಗಳಿಗೆ ನಮ್ಮ ಮನೆಯಲ್ಲಿ ಪೂರಕವಾದ ವಾತಾವರಣ ಇರಬೇಕು. ಹೌದು, ಅರ್ಧಾಂಗಿಯ ಸಹಕಾರ ನಿಮ್ಗೆ ಖಂಡಿತ ಉಂಟು ಅಂತ ನೀವು ಹೇಳ್ತೀವಿ. ಅವರ ಮಕ್ಕಳದ್ದು ಹಾಗೆ, ಅರ್ಧಾಂಗಿಯದ್ದು ಹಾಗೆ ನನಗೆ ಪೂರ್ಣ ಸಹಕಾರ ಇರುವುದರಿಂದ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಯಾವ ತರದ ಆಹಾರ ಕ್ರಮಗಳೆಲ್ಲ ನಿಮಗೆ ಇಷ್ಟ ಅಂತ? ನಾನು ಮೊದಲು ನಾನ್ ವೆಜ್ ಕೂಡ ತಿಂತಿದ್ದೆ. ಈಗ 4-5 ವರ್ಷಗಳಿಂದ ನಾನ್ ವೆಜ್ ಬಂದ್ ಮಾಡಿದ್ದೇನೆ. ಬರೀ ಪ್ಯೂರ್ ವೆಜ್ ತಗೊಳ್ತಾ ಇದ್ದೇನೆ. ನನಗೆ ಯಾರು ಹೇಳಲಿಲ್ಲ, ಯಾರು ಒತ್ತಾಯ ಮಾಡಲಿಲ್ಲ. ನನ್ನ ಮನಸ್ಸಿಗೆ ಬಂತು. ನಾನು ಕೆಲವು ಯೂಟ್ಯೂಬ್ ಅದು ಇದೆಲ್ಲ ಫೇಸ್ಬುಕ್ನಲ್ಲಿ ನೋಡ್ತಿರುವಾಗ ಆ ಮೀನು ಹಿಡಿಯೋದು, ಅದನ್ನು ಕೊಲ್ಲುವುದು, ಅದಕ್ಕೆ ತ್ರಾಸು ಕೊಡೋದೆಲ್ಲ ನೋಡಿ ನನಗೆ ಬೇಸರ ಆಯಿತು. ಅದನ್ನು ಎಷ್ಟು ಪಾಪ ಅದಕ್ಕೆ ತ್ರಾಸಾಗ್ತಾ ಇದೆ, ಅದನ್ನು ನಾವೇ ಅದಕ್ಕೆ ಕಾರಣ ಎನ್ನುವ ಒಂದು ಮನಸ್ಸಿಗೆ ಭಾವನೆ ಬಂದು ಮೀನು, ಕೋಳಿ, ಮಾಂಸ ಎಲ್ಲ ಬಂದ್ ಮಾಡಿ ಸಸ್ಯಾಹಾರ, ಬರೇ ಸಸ್ಯಾಹಾರ, ಸಾತ್ವಿಕ ಆಹಾರ ಸೇವಿಸ್ತಾ ಇದ್ದೇನೆ. ಮತ್ತೆ ಮನೆಯಲ್ಲಿ ಅವಳು ಕೂಡ ಏನು ನಾನ್ ವೆಜ್ ತಿನ್ನುವುದಿಲ್ಲ. ನಾವಿಬ್ಬರು ಸಸ್ಯಾಹಾರಿಗಳು, ಮಗನೂ ಕೂಡ ಸಸ್ಯಾಹಾರಿ. ಈ ರೀತಿ ನಡೀತಾ ಇದೆ. ಸ್ವೀಟ್ ಅಲ್ಲಿ ಯಾವ್ದು ಇಷ್ಟ ನಿಮಗೆ? ಸಿಹಿ ತಿಂತೀರಾ? ಸ್ವೀಟ್ ಏನು ತಿಂತೇನೆ, ಸ್ವೀಟ್ ಪಾಯಸ ತಿಂತೇನೆ. ಸ್ವೀಟ್ ನಾವೆಲ್ಲ ತಿಂತೇವೆ, ಹಾಗೇನಿಲ್ಲ, ಸ್ವಲ್ಪ ಸ್ವಲ್ಪ ತಿಂತೇವೆ. ಈಗಿನ ಆಚಾರ ವಿಚಾರ ಮತ್ತು ಹಿಂದಿನ ಆಚಾರ ವಿಚಾರಗಳಿಗೆ ಈಗ ನಾವು ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸಗಳು ಉಂಟು. ಈಗ ಯುವಜನರು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ, ಅಥವಾ ನಮ್ಮ ಹಿಂದಿನ ಸಂಪ್ರದಾಯಗಳು ಹೇಗಿತ್ತು, ಇದರ ಬಗ್ಗೆ ನಿಮ್ಮ ಒಂದು ಸಂದೇಶ. ತುಳುನಾಡು ಅಂತ ಹೇಳಿದ್ರೆ ನನ್ನ ಅಭಿಪ್ರಾಯದಲ್ಲಿ ತುಳುನಾಡಿನಲ್ಲಿ ಹುಟ್ಟಬೇಕಾದ್ರೆ ಅವ ಭಾಗ್ಯವಂತನೇ ಇರಬೇಕು. ಯಾಕಂದ್ರೆ ತುಳುನಾಡು ಒಂದು ಪರಿಪೂರ್ಣ ನಾಡು ಅಂತ ಹೇಳ್ಬೋದು. ತುಳುನಾಡಿನಲ್ಲಿ ಏನಿಲ್ಲ, ಏನಿದೆ, ಎಲ್ಲವೂ ಇದೆ. ಆದರೆ ಹಿಂದಿನ ಆ ಸುಖ ಶಾಂತಿ ಈಗ ಕಾಣ್ಲಿಕ್ಕೆ ಸಿಗುವುದಿಲ್ಲ. ಹಿಂದೆ ಏನಂತ ಹೇಳಿದ್ರೆ ಒಂದು ಮನೆಯಲ್ಲಿ ಅಣ್ಣ, ತಮ್ಮ, ಅಕ್ಕ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಅವಿಭಕ್ತ ಕುಟುಂಬ ಇತ್ತು. ಅವಿಭಕ್ತ ಎಲ್ರೂ ಒಟ್ಟಿಗೆ ಬಹಳ ಸಂತೋಷದಿಂದ ಇದ್ರು. ಒಬ್ಬರಿಗೆ ಕಷ್ಟ ಆದರೆ ಮತ್ತೊಬ್ಬರು ಹೆಲ್ಪ್ ಮಾಡ್ತಿದ್ರು. ಸಣ್ಣ ಮಕ್ಕಳಿಗೆ ಅದರಿಂದ ಬಹಳ ಉಪಯೋಗ ಆಗ್ತಿತ್ತು. ಅಜ್ಜಿ ಅಜ್ಜ ಕತೆ ಹೇಳ್ತಿದ್ರು. ಮಕ್ಕಳ ಅರ್ಧ ಅಭ್ಯಾಸ ಅದರಲ್ಲೇ ಸಿಕ್ತಿತ್ತು ಅವರಿಗೆ. ಮನೆಯೇ ಮುಖ್ಯ ಶಾಲೆ ಅಂತ ಹೇಳ್ತಾರೆ. ಮುಖ್ಯ ವಿದ್ಯಾಲಯ, ಮೊದಲಿನ ಶಾಲೆ ಮನೆ, ತಾಯಿಯೇ ಮುಂದಿನ ಗುರು ಅಂತ. ಅದು ಈಗ ನಾಶವಾಗಿದೆ, ಈಗ ಇಲ್ಲ ಅದು. ಯಾಕಂದ್ರೆ ತಾಯಿ ಕೆಲ್ಸಕ್ಕೆ ಹೋಗ್ತಾಳೆ, ತಂದೆ ಕೆಲಸಕ್ಕೆ ಹೋಗ್ತಾನೆ. ಮಕ್ಕಳಿಗೆ ಯಾರು ಗುರು ಇಲ್ಲ, ಶಾಲೆಯೂ ಇಲ್ಲ. ಮೂರನೇ ವಯಸ್ಸಿನಲ್ಲಿ ಹೋದು ಅಂಗನವಾಡಿನಲ್ಲಿ ಕೂತ್ಕೊಳ್ತಾರೆ. ಆದ್ದರಿಂದ ಊರಿನ ಆ ಆಚಾರ ವಿಚಾರ, ಮೊದಲಿನ ಆ ಭಕ್ತಿ, ದೇವರ ಬಗ್ಗೆ ಇರುವ ಪ್ರೀತಿ, ಸಂಸ್ಕಾರ ಅದು ಈಗ ಅಷ್ಟು ಕಾಣೋದಿಲ್ಲ. ಈಗ ಕಾಣುತ್ತಿದೆ ಏನಂತ ಹೇಳಿದ್ರೆ ದೊಡ್ಡ ದೊಡ್ಡ ಆಶ್ಲೇಷ ಬಳಿ, ಮತ್ತೆ ನಮ್ಮ ಇದು ಬ್ರಹ್ಮ ಕಲಶ, ಅದು ಎಲ್ಲ ಕೋಟಿ ಗಟ್ಟಲೆ ಖರ್ಚು ಮಾಡ್ತಾರೆ, ಹಣ ಗಳಿಸ್ತಾರೆ, ಅಲ್ಲಿ ಹೋಗಿ ಹಾಕ್ತಾರೆ. ಮದುವೆ ಕೂಡ ಹಾಗೆ, ಮದುವೆಯಲ್ಲಿ ಕೂಡ ತುಂಬಾ ಖರ್ಚು ಮಾಡ್ತಾರೆ. ಆದರೆ
ಆ ಮಕ್ಕಳಿಗೆ ಸಂಸ್ಕಾರ ನೀಡುವಲ್ಲಿ ಹಿಂದುಳಿದಿದ್ದಾರೆ. ಹಿಂದಿನ ನಮ್ಮ ಹೆಣ್ಣು ಮಕ್ಕಳು ಏನಂತ ಹೇಳಿದ್ರೆ ತಾಯಿ ತಂದೆ ಹೇಳಿದಾಗೆ ನಡೆದುಕೊಳ್ತಿದ್ರು. ಮದುವೆ ಆದ ಮೇಲೆ ಮಾವ, ಅತ್ತೆ ಮತ್ತೆ ಗಂಡ ಹೇಳಿದಾಗೆ ವರ್ತಿಸ್ತಿದ್ರು. ಈಗ ಅವಳು ಹೇಳಿದಾಗೆ ನಾವೆಲ್ಲರೂ ಕೇಳ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ಬಂದು ನಿಂತಿದೆ. ಇದಕ್ಕೆ ಕಾರಣ ತಾಯಿ ತಂದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ತಾಯಿ ತಂದೆಯವರು ಮಕ್ಕಳಿಗೆ ಯೋಗ್ಯ ಸಂಸ್ಕಾರ ಕೊಡುವಲ್ಲಿ ಹಿಂದೆ ಬಿದ್ದಿದ್ದಾರೆ. ಯಾಕೆ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಈಗ ತಾಯಿ ತಂದೆಯಲ್ಲಿ ಹಣ ತುಂಬಾ ಸೇರಿದೆ. ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ದಾರೆ. ಮಕ್ಕಳು ಫ್ರೀ ಆದ್ರೂ ತಾಯಿ ತಂದೆಯವ್ರಿಗೆ ಮಕ್ಕಳಿಗೆ ಹಣ ಕೊಟ್ಟರೆ ಆಯ್ತು ಅಂತ ವಿಚಾರ ಮಾಡ್ತಾರೆ. ಇದು ತಪ್ಪು ಆಕ್ಚುಲ್. ಎಷ್ಟೇ ಹಣ ನಿಮ್ಮಲ್ಲಿ ಇದ್ರೂ ಕೂಡ ಮಕ್ಕಳಿಗೆ ಮೇನ್ ಸಂಸ್ಕಾರ ಕೊಡಬೇಕು. ದೇವ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದ ಬಗ್ಗೆ ಅವರಿಗೆ ಆ ವಿಚಾರವನ್ನು ಅವರ ಮನಸ್ಸಿನಲ್ಲಿ ತುಂಬಿಸ್ಬೇಕು. ನಮ್ಮ ಏನು ಸಂಸ್ಕಾರ ಇದೆ ಮತ್ತೆ ಗೀತೆ, ರಾಮಾಯಣ ಇದನ್ನೆಲ್ಲ ಓದುವುದರಲ್ಲಿ ಅವರಿಗೆ ನಾವು ಆ ಸಂಧಿಯನ್ನು ಕೊಡಬೇಕು. ಅವರು ಓದುವಂತೆ ಮಾಡಬೇಕು. ನಮ್ಮ ಗ್ರಂಥಗಳನ್ನು, ಒಳ್ಳೆಯ ಗ್ರಂಥಗಳನ್ನು ಓದಲಿಕ್ಕೆ ಕೊಡಬೇಕು. ಬರೇ ಹಣ ಕೊಟ್ಟು ಮಕ್ಕಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳು ಅದರಿಂದ ಹಾಳಾಗ್ತಾರೆ, ಕೆಟ್ಟ ಅಭ್ಯಾಸಕ್ಕೆ ಬೀಳ್ತಾರೆ, ಐಷಾರಾಮಿನ ಜೀವನಕ್ಕೆ ಸೇರ್ತಾರೆ. ತನ್ನ ಸ್ವಂತ ಕಾಲ ಮೇಲೆ ನಿಲ್ಲುವುದಕ್ಕೆ ಅವರಿಗೂ ಹಿಂದೆ ಬೀಳ್ತಾರೆ. ಸಹನ ಶಕ್ತಿ ಕಡಿಮೆ ಆಗ್ತದೆ. ಸಹನ ಶಕ್ತಿ ಹಿಂದಿನವರೆಗೆ ಇದ್ದ ಸಹನ ಶಕ್ತಿ ಈಗ ಮಕ್ಕಳಲ್ಲಿ ಇಲ್ಲ. ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆ ಇಲ್ಲ, ಹೊಂದಾಣಿಕೆನೂ ಇಲ್ಲ. ಆದ್ದರಿಂದ ಮೊದಲಿನ ಹಾಗೆ ನಮ್ಮ ಅವಿಭಕ್ತ ಕುಟುಂಬ ಬೇಕು. ಅವಿಭಕ್ತ ಕುಟುಂಬ ಈಗ ಇರುವುದಿಲ್ಲ. ಎಲ್ಲ ವಿಭಕ್ತ. ಗಂಡ ಹೆಂಡತಿ ಮಗು, ಗಂಡ ಹೆಂಡತಿ ಮಗು. ಆ ಮಗುವಿಗೂ ಸಂಸ್ಕಾರ ಇಲ್ಲ, ತಾಯಿ ತಂದೆಗೂ ಸಮಯ ಇಲ್ಲ. ಈ ರೀತಿ ಎಲ್ಲ ಪ್ರಪಂಚದಲ್ಲೇ ಇದೇ ನಡೀತಿದೆ. ಆದರೆ ನಮ್ಮ ನಾಡಿನಲ್ಲೂ ಕೂಡ ಇದೇ ರೀತಿ ನಡೀತಿದೆ. ಮತ್ತೆ ದೇವಧರ್ಮದಲ್ಲಿ ನಮಗೆ ಸ್ವಲ್ಪ ಭಕ್ತಿ ಭಾವ ಬರಬೇಕು. ದೇವರು ಧರ್ಮ ಏನಂತೇಳಿ ನಮ್ಗೆ ನಮ್ಮ ಮಕ್ಕಳಿಗೆ ನಾವು ತಿಳಿಸಿಕೊಡ್ಬೇಕು. ನಿತ್ಯ ಬೆಳಿಗ್ಗೆ ಸಾಯಂಕಾಲ ಅವರಿಗೆ ದೇವರ ಮುಂದೆ ಕೂಡಿಸುವುದು. ಊರಿನಲ್ಲಿ ಆದ್ರೆ ತುಳಸಿ ಕಟ್ಟೆ, ನಾವು ಚಿಕ್ಕವರಿರುವಾಗ ತುಳಸಿ ಕಟ್ಟೆ ಎದುರಿನಲ್ಲಿ ದೀಪ ಇಟ್ಟು ಭಜನೆ ಮಾಡ್ತಿದ್ದು. ಈಗ ಯಾವ ಮನೆಯಲ್ಲಿ ಕೂಡ ಭಜನೆ ಕಾಣುವುದಿಲ್ಲ. ಈಗ ಕಾಣುವುದು ಬರೀ ಟಿವಿಯ ಗಾನ ಮಾತ್ರ. ಟಿವಿ ಚಾಲು ಇರ್ತದೆ. ಮತ್ತೆ ಮೊಬೈಲ್, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಇವೇ ನಡೆಯುತ್ತದೆ ಈಗ. ನೀವೊಂದು ಸಾಹಿತಿಯಾಗಿ, ಕವಿಯಾಗಿ ಒಂದಷ್ಟು ಸಾಮಾಜಿಕ ವಿಷಯ ಇರ್ಬೋದು, ರಾಜಕೀಯ ವಿಷಯ ಇರ್ಬೋದು, ಬಹಳ ವರ್ಷಗಳಿಂದ ನೀವು ನೋಡಿಕೊಂಡು ಬಂದವರು ಅಥವಾ ಅನುಭವಿಸ್ತಾ ಬಂದವರು. ಹೌದು. ಈಗಿನ ಒಂದು ಸಮಾಜ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಸಾಮಾಜಿಕ ವ್ಯವಸ್ಥೆ ಮತ್ತೆ ರಾಜಕೀಯ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಅದರಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಕೂಡ ಬರ್ತದೆ. ನಾವು ಚಿಕ್ಕವರಿರುವಾಗ ನಾವು ಪಡೆದುಕೊಂಡ ವಿದ್ಯಾಭ್ಯಾಸದ ರೀತಿಯೇ ಬೇರೆ ಇತ್ತು. ಆವಾಗ ಮಕ್ಕಳಲ್ಲಿ ಒಂದು ಸಹನೆ ಶಕ್ತಿ, ಮುಂದೆ ಬರುವ ಒಂದು ತವಕ, ಅವರಲ್ಲಿ ಉತ್ಸಾಹ ಇತ್ತು. ಈಗಿನ ಮಕ್ಕಳಲ್ಲಿ ಏನು ಅಂದ್ರೆ ಎಲ್ಲ ಅವರಿಗೆ ಇನ್ಸ್ಟೆಂಟ್ ಆಗಿ ಸಿಗ್ತಾ ಇರ್ತದೆ. ಏನೇನು ಬೇಡ್ತಾರೋ ಅದೆಲ್ಲ ಸಿಗ್ತಾ ಇರ್ತದೆ. ಆದ್ರಿಂದ ಅವರ ಈಗಿನ ವಿದ್ಯಾಭ್ಯಾಸ ಬರೇ ಒಂದು ಹಣ ಗಳಿಸುವುದಷ್ಟೇ ಇರ್ತದೆ. ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶ ಅದಲ್ಲ. ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶ ಒಬ್ಬ ಉತ್ತಮ ಮನುಷ್ಯನನ್ನು ಹೇಗೆ ನಿರ್ಮಾಣ ಮಾಡಬೇಕು ಎನ್ನುವುದೇ ವಿದ್ಯಾಭ್ಯಾಸದ ಮುಖ್ಯ ಉದ್ದೇಶ. ಆದರೆ ಈಗಿನ ಮಕ್ಕಳಲ್ಲಿ ಹಾಗೂ ಮಕ್ಕಳ ಹೆತ್ತವರು ಕೂಡ ಅವರನ್ನು ಉತ್ತಮ ಮನುಷ್ಯನನ್ನಾಗಿ ಮಾಡುವ ಬದಲು ಅವನಿಗೆ ಹೆಚ್ಚೆಚ್ಚು ಸಂಬಳ ಸಿಗುವಂತ ಒಂದು ಪರಿಕಲ್ಪನೆಯನ್ನು ತಲೆಯಲ್ಲಿ ಇಟ್ಟುಕೊಂಡು ಅವರಿಗೆ ಆ ರೀತಿಯ ವಿದ್ಯಾಭ್ಯಾಸ ಕೊಡ್ತಾರೆ. ಅದು ಸರಿಯಲ್ಲ ನನ್ನ ದೃಷ್ಟಿಯಲ್ಲಿ. ವಿದ್ಯಾಭ್ಯಾಸದಲ್ಲಿ ಕೂಡ ಅನೇಕ ಬದಲಾವಣೆಗಳು ಆಗ್ಬೇಕು. ಇನ್ನೂ ಕೂಡ ಮಾತೃಭಾಷೆಗೆ ಮೊದಲ ಸ್ಥಾನ ಕೊಡಬೇಕು. ಆಯಾ ಮಾತೃಭಾಷೆಯಲ್ಲಿ ಮಕ್ಕಳು ಎಷ್ಟು ಕಡಿಮೆ ಅಂತ ಹೇಳಿದ್ರು ಕೂಡ 8ನೇವರೆಗಾದ್ರೂ ಮಾತೃಭಾಷೆ ಕಂಪಲ್ಸರಿ ಬೇಕೇ ಬೇಕು. ಆ ನಂತರ ನೀವು ಹಿಂದಿ, ಇಂಗ್ಲಿಷ್ ಅದನ್ನು ಹೇರ್ಬೋದು. ಆದರೆ ಮಾತೃಭಾಷೆಯಲ್ಲಿ ಸಿಗುವಷ್ಟು ನಾಲೆಜ್ ಮಕ್ಕಳಿಗೆ ಯಾರಿಗೂ ಕೂಡ ಮತ್ತೊಂದು ಭಾಷೆಯಲ್ಲಿ ಸಿಗುವುದಿಲ್ಲ ಅಂತ ಎನ್ನುವುದು ನನ್ನದೊಂದು ಅಭಿಪ್ರಾಯ. ಮತ್ತೆ ಸಾಮಾಜಿಕವಾಗಿ ವಿಚಾರ ಮಾಡೋದಾದ್ರೆ ನಮ್ಮ ದೇಶದಲ್ಲಿ ಈಗ ಬಹಳಷ್ಟು ಬದಲಾವಣೆಯಾಗಿದೆ, ಇನ್ನೂ ಆಗ್ತಾ ಇದೆ. ನಮ್ಮ ದೇಶ ಸೆಕ್ಯುಲರಮ್ ಅಂತ ಹೇಳಿ ನಮ್ಮ ಹಿಂದೂಗಳನ್ನು ಬಹಳ ಹಿಂದೂಡಿದೆ. ಹಿಂದೂಗಳ ಮೇಲೆ ಬಹಳ ಅತ್ಯಾಚಾರವಾಗಿದೆ. ಅದು ಮಾಡಿದವರು ಯಾರು ಅಂತ ಹೇಳಿದ್ರೆ ನಮ್ಮ ರಾಜಕಾರಣಿಗಳಂತಲೇ ಹೇಳ್ಬೇಕು. ರಾಜಕಾರಣಿಗಳು ವೈಯಕ್ತಿಕ ನಾನು ಹೆಸರು ಹೇಳುವುದಿಲ್ಲ. ಆದರೆ ನಮ್ಮನ್ನು ಹಿಂದೆ ಆಳಿದವರೇ, ನಮ್ಮ ರಾಜಕಾರಣಿಗಳೇ ಅದಕ್ಕೆ ಕಾರಣ, ಮೂಲ ಕಾರಣ. ಆದರೆ ಈಗ ಒಂದು 10 ವರ್ಷಗಳಿಂದ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ, ಸಾಮಾಜಿಕ ವ್ಯವಸ್ಥೆ, ಮನುಷ್ಯನ ವಿಚಾರ, ಆಚಾರ ವಿಚಾರದಲ್ಲಿ ತುಂಬಾ ಬದಲಾವಣೆಯಾಗಿದೆ. ಧಾರ್ಮಿಕವಾಗಿ ಮನುಷ್ಯ ಈಗ ಮೇಲೆ ಇರುತ್ತಿದ್ದಾನೆ. ಈ ಹಿಂದೆ ಒಂದು ಕರ್ಮಕಾಂಡ ಅಂತ ಮಾಡ್ತಿದ್ರು, ಆದ್ರೆ ಈಗ ಅಲ್ಲ. ಈಗ ಹಿಂದೂ ಧರ್ಮ ಅಂದ್ರೆ ಏನು, ಸನಾತನ ಧರ್ಮ ಅಂದರೆ ಏನು, ಅದರ ಮೂಲಕ್ಕೆ ಇಳಿದು ಅದರ
ಆ, ಅಡಿಗೆ ಸಂಪೂರ್ಣ ಅದನ್ನು ತಿಳಿದುಕೊಳ್ಳುವ ಉತ್ಸುಕತೆ ಈಗಿನ ಜನರಲ್ಲಿ ಇದೆ. ಅದು ಬೇಕೇ ಬೇಕು. ನಮ್ಮ ಸನಾತನ ಧರ್ಮ ಅಂತ ಹೇಳಿದ್ರೆ ಅದು ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠವಾದದ್ದು. ಅದರಲ್ಲಿರುವಷ್ಟು ಉಚ್ಚ ವಿಚಾರ ಬೇರೆ ಯಾವ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನಮ್ಮ ಧರ್ಮಕ್ಕೆ, ನಮ್ಮ ಹಿಂದೂ ದೇಶ, ಆದ್ದರಿಂದ ನಮ್ಮ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಈಗ ಈ ಒಂದು 10 ವರ್ಷಗಳಿಂದ ಅದಕ್ಕೂ ಸಿಗ್ತದೆ. ಅದೇ ರೀತಿ ನಮ್ಮ ರಾಜ್ಯಾಂಗ ಅಂದರೆ ಶಾಸನ ಕೂಡ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಾ ಇದೆ. ಯಾಕಂತ ಹೇಳಿದ್ರೆ ಮೇಲೆ ಇರುವವರು ಅಂದ್ರೆ ಪಂತಪ್ರಧಾನ ಇರುವುದು, ಪಂತಪ್ರಧಾನ ಅಂತ ಹೇಳಿದ್ರೆ ಸುಪೀರಿಯರ್, ದೇಶದ ಸುಪೀರಿಯರ್ ಪವರ್ ಅವರು, ಮತ್ತೆ ರಾಷ್ಟ್ರಾಧ್ಯಕ್ಷ. ಮೇನ್ ಇರುವುದು ಎಂಥದ್ದು? ನ್ಯಾಯಾಂಗ, ಶಾಸನಾಂಗ ಮತ್ತೆ ಕಾರ್ಯಾಂಗ. ಈ ಮೂರೂ ಅಂಗಗಳು ಬಹಳ ಮುಖ್ಯವಾಗಿವೆ. ಅದರಲ್ಲಿ ಕೂಡ ಈ ಶಾಸನಾಂಗ ಎನ್ನುವುದು ಅತಿ ಮುಖ್ಯ. ಅವರು ಉತ್ತಮ ರೀತಿಯ ಜವಾಬ್ದಾರಿಯುತವಾಗಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ದೇಶದ ಜನರ ಉನ್ನತಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅದೊಂದು ಈಗ ಸಂತೋಷದ ವಿಷಯ. ಅದೇ ಮುಂದುವರೆದ್ರೆ ನಮ್ಮ ದೇಶ ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಮೋದಿಯವರಿಗೆ ನಾನು ಶತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಹಾರಾಷ್ಟ್ರದ ದೇವೇಂದ್ರ ಫಡ್ನವೀಸ್ ಕೂಡ ಬಹಳ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ, ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಅವರ ವಿಚಾರಗಳು ತುಂಬಾ ಮನ ಮುಟ್ಟುವಂತೆ ಇದೆ. ಒಳ್ಳೆ ಒಳ್ಳೆಯ ವಿಚಾರವನ್ನು ಮಾಡ್ತಿದ್ದಾರೆ. ಇನ್ನು ಬಾಕಿ ವಿಷಯ ಅಂತ ಹೇಳಿದ್ರೆ, ಯಾವಾಗ ಮನುಷ್ಯನಿಗೆ ಒಳ್ಳೆಯ ರೀತಿಯ ವಿದ್ಯೆ ಸಿಗುತ್ತದೋ ಆವಾಗ ನಮ್ಮ ಸಮಾಜ ಅದೇ ರೀತಿ ತನ್ನಷ್ಟಕ್ಕೆ ತಾನೇ ಸುಧಾರಿಸಿಕೊಂಡು ಹೋಗ್ತಾ ಇದೆ. ಮುಖ್ಯ ಮನುಷ್ಯನಿಗೆ ಬೇಕಾಗಿರುವುದು ವಿದ್ಯೆ. ಆ ವಿದ್ಯೆ ಕೂಡ ಯಾವ ರೀತಿ ಇದ್ದು ಅದು ಆಧ್ಯಾತ್ಮಿಕ ವಿದ್ಯೆಯನ್ನು ಹೊಂದಿರಬೇಕು. ನಮ್ಮ ವಿದ್ಯೆಯಲ್ಲಿ ಭಗವದ್ಗೀತೆ ಮತ್ತು ರಾಮಾಯಣ ಸಂಪೂರ್ಣ ಸೇರ್ಬೇಕು. ಯಾಕಂದ್ರೆ ರಾಮಾಯಣ ಒಂದು ಪರಿಶುದ್ಧ ಜೀವನದ ಒಂದು ಕನ್ನಡಿ ಇದ್ದಂತೆ. ಮನುಷ್ಯ ಯಾವ ರೀತಿ ಬದುಕಬೇಕು ಎನ್ನುವುದನ್ನು ರಾಮಾಯಣ ತಿಳಿಸ್ತದೆ. ಮತ್ತೆ ಈ ಮಹಾಭಾರತ ಎನ್ನುವುದು ನಮ್ಮ ಒಂದು, ಅದಕ್ಕೆ ಏನಂತಾರೆ, ಮನುಷ್ಯನ ಅದು ಒಂದು ಗೈಡ್ ಇದ್ದ ತರ ಆ ಮಹಾಭಾರತ ಅಥವಾ ಭಗವದ್ಗೀತೆ ಎನ್ನುವಂಥದ್ದು ಅದರಲ್ಲಿ ಇದೆ. ಆದ್ದರಿಂದ ಈ ಎರಡು ಆಧ್ಯಾತ್ಮಿಕವಾದ ಮಹಾಗ್ರಂಥಗಳು ಜಗತ್ತಿನಲ್ಲೇ ದೊಡ್ಡ ಗ್ರಂಥಗಳು. ಇದರ ಹಲವಾರು ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಕಲಿಸ್ಲಿಕ್ಕೆ ನಮ್ಮ ಶಾಲೆಗಳು, ನಮ್ಮ ಶಿಕ್ಷಣ ಸಂಸ್ಥೆಗಳು ಶುರು ಮಾಡಬೇಕು ಎನ್ನುವುದು ಒಂದು ನನ್ನ ವಿಚಾರ ಇದೆ. ಈಗ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೀವನದ ಒಂದು ಅವಲೋಕನವನ್ನು ಮಾಡಿದ್ರೆ ನಿಮಗೆ ಹೇಗೆ ಒಂದು ಸಂತೃಪ್ತಿಯ ಬದುಕನ್ನು ನೀವು ಕಂಡಿದ್ದೀರಾ ಅಂತ ಎರಡು ಮಾತು ಹೇಳ್ಬೋದು? ಸಂತೃಪ್ತಿಯ ಬದುಕಂತಲೇ ಹೇಳ್ಬೇಕು. ಚಿಕ್ಕಂದಿನಲ್ಲಿ ಬಹಳ ಕಷ್ಟಪಟ್ಟರು ಕೂಡ ಈಗಿನ ಜೀವನದಲ್ಲಿ ನನಗೆ ಒಂದು ಏನಾದರೂ ಸಾಧಿಸಿದೆ, ಏನಾದರೂ ಒಳ್ಳೆಯ ಕೆಲಸ ಮಾಡಿದೆ ಎನ್ನುವ ಒಂದು ಸಮಾಧಾನ ಇದೆ ನನಗೆ. ಈ ಮಧ್ಯೆ ಒಂದು ಯಕ್ಷಗಾನ ಮಂಡಳಿ ಕೂಡ ನಾವು ಸ್ಥಾಪನೆ ಮಾಡಿದೆವು. 8 ವರ್ಷ ನಾನು ಸ್ಥಾಪಕ ಅಧ್ಯಕ್ಷನಾಗಿದ್ದುಕೊಂಡು ಅದರಲ್ಲಿ ಅನೇಕ ಪ್ರದರ್ಶನಗಳನ್ನು ಮಾಡಿಕೊಂಡೆವು. ಪ್ರದರ್ಶನಗಳನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದೆವು. ಈಗ 16 ಪುಸ್ತಕಗಳು ನಮ್ದು ಆಗಿವೆ. ಅದನ್ನು ಸಮಯ ಸಿಕ್ಕಾಗ ಓದುತ್ತೇನೆ, ಮಿತ್ರ ಮಂಡಳಿ ಕೊಡ್ತಿದ್ದೇನೆ. ಅದೊಂದು ನನಗೆ ಸಂತೋಷ ಕೊಡುವಂತ ವಿಷಯ. ಮತ್ತೆ ಮನೆಯಲ್ಲಿ ಮನವರಿತು ನಡೆಯುವ ಮಡದಿ ಇದ್ದಾಳೆ, ಮಕ್ಕಳಿದ್ದಾರೆ. ಅದರಿಂದ ದೇವರ ದಯೆ ಇದೆ ನಮ್ಮ ಮೇಲೆ. ಕಷ್ಟ ಬರ್ತದೆ ಹೋಗ್ತದೆ, ಆದ್ರೆ ಸಂತೃಪ್ತಿ ಜೀವನ ಇದೆ ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಮತ್ತೆ ಏನು ಹಣವೇ ಮುಖ್ಯವಲ್ಲ, ಸಂತೃಪ್ತಿಯೇ ಜೀವನದ ಮುಖ್ಯ ಉದ್ದೇಶ ಅಂತ ತಿಳಿದುಕೊಂಡ್ರೆ ನಾನು ಬಹಳ ಸುಖಿ ಅಂತ ಹೇಳ್ಬೋದು. ಹಣದ ವಿಷಯವನ್ನು ತೆಗೆದುಕೊಂಡ್ರೆ ಮಾತ್ರ ಅಷ್ಟು ಸುಖಿ ಅಲ್ಲ, ಆದರೆ ಅದರಲ್ಲಿ ನನಗೆ ಸುಖ ಬೇಡ ಕೂಡ. ನಮ್ಮ ಜೀವನದಲ್ಲಿ ಮುಖ್ಯ ಬೇಕಾಗಿರುವಂಥದ್ದು ನನಗೆ ಸಿಕ್ಕಿದೆ. ಮಕ್ಕಳಿಂದ, ಮಡದಿಯಿಂದ, ಮನೆಯಿಂದ, ಸಮಾಜದಿಂದ, ನಮ್ಮ ಸೊಸೈಟಿಯಲ್ಲಿ ಕೂಡ ನಮಗೆ ತುಂಬಾ ಗೌರವ ಕೊಡ್ತಾರೆ. ಒಳ್ಳೆಯ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಬಹಳ ಸಂತೋಷದ ಜೀವನ ಅಂತ ನನಗೆ ಬಹಳ ಖುಷಿ ಪಡ್ತದೆ. ಮೇಡಮ್ ನಮಸ್ತೆ. ನಮಸ್ತೆ. ಪುಣೆಯ ಹಿರಿಯ ಸಾಹಿತಿ, ಕವಿ ಶ್ರೀಯುತ ಪಾಂಗಾಳ ವಿಶ್ವನಾಥ ಶೆಟ್ಟಿ ಅವರು ಅಂತ ಹೇಳಿದ್ರೆ ಪುಣೆಯಲ್ಲಿ ಎಲ್ಲರಿಗೂ ಚಿರಪರಿಚಿತರು. ನಮ್ಮಂತ ಅದೆಷ್ಟೋ ಯುವಕರಿಗೆ ಮಾರ್ಗದರ್ಶಕರು ಕೂಡ. ಅವರ ಒಂದು ಧರ್ಮಪತ್ನಿಯಾಗಿ ನೀವು ಅವರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಒಳ್ಳೆಯ ಮನುಷ್ಯರು, ಮೃದು ಭಾಷಿ, ಎಲ್ಲರಿಗೂ ಉಪಕಾರ ಮಾಡುವ ಮನಸ್ಸು, ದೊಡ್ಡ ಮನಸ್ಸಿದೆ ಅವರಿಗೆ. ಕೈಯಲ್ಲಿ ಹಣ ಕಮ್ಮಿ ಇದ್ದರೂ ಯಾರಿಂದಲಾದರೂ ತೆಗೆದುಕೊಂಡು ಉಪಕಾರ ಮಾಡ್ತಾರೆ. ಮನೆಯಲ್ಲಿಯೂ ಮಕ್ಕಳೊಟ್ಟಿಗೆ ಸಂಸಾರದಲ್ಲಿ ತುಂಬ ಖುಷಿಯಾಗಿ
ನಗು ನಗುತ್ತಾ ಎಲ್ಲರೊಟ್ಟಿಗೂ ಒಳ್ಳೆಯದಾಗಿ ಇರ್ತಾರೆ. ಮಕ್ಕಳನ್ನು ತುಂಬಾ ಗೆಳೆಯರ ಹಾಗೆ ಅವರೊಟ್ಟಿಗೆ ಅವರೊಟ್ಟಿಗೆ ಬೆರೀತಾರೆ. ಚೆನ್ನಾಗಿ ಇರ್ತಾರೆ. ಬೆರೆದುಕೊಂಡು ಇರ್ತಾರೆ. ತುಂಬಾ ಬೇರೆಯವರ ವಿಷಯದಲ್ಲಿ ಅವರಿಗೂ ತುಂಬಾ ಒಳ್ಳೆಯ ಸ್ವಭಾವ, ಒಳ್ಳೆಯ ಮಾತು ಹೇಳ್ತಾರೆ. ಮತ್ತೆ ಹ್ಮ್, ಇದ ಸಮಾಜದ ಬಗ್ಗೆ ಅವರಿಗೆ ತುಂಬಾ ಕುತೂಹಲ ಇದೆ. ಒಳ್ಳೆಯ ಕೆಲಸ ಮಾಡಬೇಕು ಸಮಾಜಕ್ಕೆ ಎಂದು ಯಾವಾಗಲೂ ಹೇಳ್ತಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಕೊಡ್ತಾರೆ. ಈಗಿನ ಸಮಾಜದ ವಿಷಯದಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳಿಕೊಡ್ತಾರೆ ಮಕ್ಕಳಿಗೆ. ಮತ್ತು ಎಲ್ಲರೊಟ್ಟಿಗೂ ಒಳ್ಳೆಯದಾಗಿರ್ತಾರೆ. ಅವರ ಕೃತಿಗಳ ಬಗ್ಗೆ, ಅವರ ಲೇಖನದ ಬಗ್ಗೆ ಅಥವಾ ಅವರ ಒಂದು ಬರವಣಿಗೆಯ ಹವ್ಯಾಸದ ಬಗ್ಗೆ ನೀವು ಏನು ಹೇಳುವುದಕ್ಕೆ ಇಷ್ಟಪಡ್ತೀರಿ? ಅವರು ಶಾಲೆಗೆ ಹೋಗುವ ದಿನದಿಂದಲೂ ಅವರಿಗೆ ಬರೆಯುವ ಹುಚ್ಚು. ಚಿಕ್ಕ ಇರುವಾಗಲೇ ಅವರು ಶಾಲೆಯ ಪುಸ್ತಕದಲ್ಲಿ ಇವು ಕವಿತಾ, ಆ, ಕತೆ, ಚಿಕ್ಕ ಚಿಕ್ಕ ಕತೆ ಬರೆಯುತ್ತಿದ್ದರು. ಕಾಲೇಜಿಗೆ ಹೋದ ಮೇಲೆ ಅದು ಹೆಚ್ಚಾಯಿತು. ಮುಂಬೈಯಲ್ಲಿ ಇರುವಾಗ ಹೆಚ್ಚು ಹೆಚ್ಚು ಬರೆದು ಅವರು ನಮಗೂ ಹೇಳುತ್ತಿದ್ರು. ಹ್ಮ್, ಅವರು ಕಾಗದದಲ್ಲಿ ಕವನ ಬರೆದು ಕಳಿಸುತ್ತಿದ್ದರು. ತುಂಬಾ ಚೆನ್ನಾಗಿ ಬರೆಯುತ್ತಿದ್ದರು. ಮತ್ತೆ ಹಾಗೆ ಅವರ ಕವಿ ಕವ ಕವಿತಾ, ಕತೆ ಎಲ್ಲ ಹೆಚ್ಚು ಹೆಚ್ಚು ಬರೆದು ಬರೆದು ಮತ್ತೆ ಒಂದು ದಿವಸ ಅದು ನೀರು ಪಾಲಾಯಿತು. ಅದನ್ನು ನಾನು ಎಲ್ಲ ಇದು ಒಟ್ಟು ಮಾಡಿ ಒಣಗಿಸಿ ಅವರಿಗೆ ಕೊಟ್ಟು ಅದರ ಪುಸ್ತಕ ಮಾಡಿದರು ಅವರು. ಒಂದೆರಡು ಪುಸ್ತಕ ಆಯಿತು. ಈಗ ಅವರದ್ದು 15-16 ಕೃತಿ ಆಗಿದೆ. ತುಂಬಾ ಚೆನ್ನಾಗಿ ಬರೀತಾರೆ. ಯಾವ ವಿಷಯದಲ್ಲಿ ಅವರಿಗೆ ತಿಳುವಳಿಕೆ ಇದೆ. ದೇವರ ವಿಷಯದಲ್ಲಿ, ಸಾಮಾಜಿಕ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಅವರಿಗೆ ತಿಳುವಳಿಕೆ ತುಂಬಾ ಇದೆ. ತುಂಬಾ ಚೆನ್ನಾಗಿ ಬರೆಯುತ್ತಾರೆ. ಮನದಟ್ಟು ಆಗುವ ಹಾಗೆ ಬರೆಯುತ್ತಾರೆ. ಅಂದ್ರೆ ಅವರ ಸಾಧನೆ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಉಂಟು. ತುಂಬಾ ಹೆಮ್ಮೆ ಉಂಟು. ಯಾಕೆಂದ್ರೆ ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಶ್ರೀಯುತ ಪಾಂಗಾಳ ಶೆಟ್ಟಿಯವರ ಶ್ರೀಮತಿ ಅಂತ ಹೇಳಿ ನಿಮಗೂ ಗೌರವವನ್ನು ಕೊಡ್ತಾರೆ. ಕೊಟ್ಟಿದ್ದಾರೆ, ನನ್ಗೂ ಕೊಟ್ಟಿದ್ದಾರೆ. ಹೌದು, ಹಾಗೆ ಹೇಳಿದರೆ ಮನೆಯಲ್ಲಿ ಅವರು ತುಂಬಾ ಗೌರವ ಕೊಡ್ತಾರೆ ನಮ್ಗೆ. ಹೌದು, ಹೊರಗೆ ಕೊಡುವುದಕ್ಕಿಂತ ಮನೆಯಲ್ಲೇ ಜಾಸ್ತಿ ಕೊಡ್ತಾರೆ. ಅವರು ಹೇಳುವ ಹಾಗೇನೆ ಮಾಡ್ತಾರೆ ಅವರು. ಹೌದಲ್ಲ. ಬೇರೆ ಜನರು ಕೂಡ ಹ್ಮ್, ಅವರನ್ನು ಗೌರವಿಸುವ ಹಾಗೆ ನಿಮ್ಮನ್ನು ಕೂಡ ನಮ್ಮನ್ನು ಗೌರವಿಸಿದ್ದಾರೆ. ಹೌದು, ಹಾಗಾಗಿ ಅವರಿಗೆ ಸಿಗುವ ಗೌರವವನ್ನು ನೀವು ಕೂಡ ನೋಡಿದ್ದೀರಿ. ಆದ್ದರಿಂದ ನಿಮಗೂ ಕೂಡ ಒಂದು ಹೆಮ್ಮೆ ಉಂಟು ಅವರಿಗೆ. ಹೆಮ್ಮೆಯ ವಿಷಯ. ಅವರ ಹೆಂಡತಿಯಾಗಿ ನನ್ಗೆ ತುಂಬಾ ಹೆಮ್ಮೆ. ಯಾಕೆಂದರೆ ಅವರಂತ ಒಳ್ಳೆಯ ಮನುಷ್ಯ, ಒಳ್ಳೆ ಇದು ಮೃದು ಸ್ವಭಾವದವರು ಗಂಡನಾಗಿ ಸಿಕ್ಲಿಕ್ಕೆ ತುಂಬಾ ಹೆಮ್ಮೆ ಪಡುವಂತ ವಿಷಯನೇ. ನನ್ಗೆ ತುಂಬಾ ಹೆಮ್ಮೆಯ ವಿಷಯನೇ ಇದು. ಈ ವಿಷಯದಲ್ಲಿ ಇನ್ನೊಂದು ನಮಗೆ ಸಂತೋಷ ಆಗುದು ಏನು ಅಂತ ಹೇಳಿದ್ರೆ, ಈಗ ನೀವು ಕೂಡ ನಿಮ್ಮ ಹುಟ್ಟೂರನ್ನು ಬಿಟ್ಟು ಅದು ತುಂಬಾ ವರ್ಷದಿಂದ ಇಲ್ಲಿದ್ದೀರಿ, ಮಹಾರಾಷ್ಟ್ರದಲ್ಲಿ. ಹೌದು. ಎಷ್ಟು ಚೆನ್ನಾಗಿ ನೀವು ಕೂಡ ಕನ್ನಡ ಮಾತನಾಡುವುದನ್ನು ನೋಡಿ ನಮಗೂ ಕೂಡ ತುಂಬಾ ಸಂತೋಷ ಆಯ್ತು. ಅಂದ್ರೆ ನಮ್ಮ ಕನ್ನಡ ಟಚ್ಚೇ ಇಲ್ಲ ಈಗ. ಹೌದು. ಆದ್ರೂ ಸ್ವಲ್ಪ ಸ್ವಲ್ಪ ಮಾತಾಡುದು ಈಗ. ಮನೆಯಲ್ಲಿ ಇಲ್ಲಿ ಮಕ್ಕಳು ಮಾತಾಡುದಿಲ್ಲ. ಅವರು ಹೊರಗೆ ಹೋದ್ರೆ ಮಾತಾಡ್ತಾರೆ. ಮನೆಯಲ್ಲಿ ನಾವು ತುಳು ಮಾತಾಡುದು. ಹೌದು. ಅದ್ರಿಂದ ಕನ್ನಡದ್ದು ಟಚ್ ಇಲ್ಲ. ಇವರು ಸ್ವಲ್ಪ ಅವರು ಬರೆದದ್ದು ಓದ್ತೇನೆ ನಾನು ಹೌದು. ಅಷ್ಟೇ. ಬೇರೆಯವರು ಬರೆದದ್ದು ಹೆಚ್ಚು ಓದುದಿಲ್ಲ. ಅವರು ಬರೆದದ್ದು ನಾನು ಓದ್ತೇನೆ. ಕನ್ನಡದ ಸಾಹಿತ್ಯ ಕೃಷಿ ನಿಮ್ಮ ಮನೆಯಲ್ಲಿ ಆಗ್ತಾ ಇರೋದ್ರಿಂದ ನಿಮಗೂ ಕೂಡ ಒಂದು ಕನ್ನಡ ಹೌದು, ಒಡನಾಟ ಇದೆ ಅಂತ ಹೇಳುದು. ಹೌದು ಹೌದು. ತುಂಬಾ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಮಹಾರಾಷ್ಟ್ರದ ಗವರ್ನರ್ ಅವರ ಕೈಯಿಂದ ದೊರಕಿರುವಂತಹ ಪ್ರಶಸ್ತಿ ಇರ್ಬೋದು, ಅಕ್ಕಲ್ಕೋಟೆಯಿಂದ ದೊರಕಿದಂತಹ ಪ್ರಶಸ್ತಿ ಇರ್ಬೋದು, ಮುಂಬೈಯಲ್ಲಿ ನಿಮಗೆ ಆಗಿರುವಂಥ ಸನ್ಮಾನ ದೊರಕಿರುವಂಥ ಪ್ರಶಸ್ತಿ ಇರ್ಬೋದು, ಧಾರವಾಡದಲ್ಲಿ, ಗದಗದಲ್ಲಿ, ಹುಬ್ಬಳ್ಳಿಯಿಂದ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ನಿಮಗೆ ಸನ್ಮಾನಗಳು, ಪ್ರಶಸ್ತಿಗಳು ಲಭಿಸಿವೆ. ಅದೇ ರೀತಿ ಪುಣೆಯಲ್ಲಿ ಕೂಡ ಹೆಚ್ಚಿನ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಕೂಡ ನಿಮಗೆ ನಿಮ್ಮ ಸಾಧನೆಯನ್ನು ಗುರುತಿಸಿ ನಿಮಗೆ ಸನ್ಮಾನಗಳು ಲಭಿಸಿವೆ. ಯಕ್ಷಕಲಾಭಿಮಾನಿ ಬಳಗದವರಿಂದ ಇರ್ಬೋದು, ಮಹಾಗಣಪತಿ ಯಕ್ಷಗಾನ ಮಂಡಳಿಯಿಂದ ಇರ್ಬೋದು, ಬಂಟರ ಸಂಘದಿಂದ ಇರ್ಬೋದು, ಮರಾಠಿ ಕನ್ನಡ ಸ್ನೇಹವರ್ಧನ ಕೇಂದ್ರದಿಂದ ಇರ್ಬೋದು, ಕನ್ನಡ ಸಂಘದಲ್ಲಿರ್ಬೋದು, ಹೀಗೆ ಅನೇಕ ಕಡೆಗಳಲ್ಲಿ ಕೂಡ ನಿಮಗೆ ಪ್ರಶಸ್ತಿ ಸನ್ಮಾನಗಳು ದೊರಕಿವೆ ಎಂಬಂಥ ವಿಚಾರಗಳು ನಮಗೂ ಕೂಡ ತಿಳಿದಿದೆ. ಇದು ನಿಮಗೆ ಮಾತ್ರ ಹೆಮ್ಮೆಯ ವಿಚಾರ ಅಲ್ಲ, ನಮಗೆ ಕೂಡ ಭಾಳಷ್ಟು ಒಂದು ಹೆಮ್ಮೆಯ ವಿಚಾರ, ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಹೆಮ್ಮೆಯ ವಿಚಾರ. ಹೀಗೆ ಇನ್ನಷ್ಟು ನಿಮ್ಮ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಳು ಬೆಳಗಲಿ, ನಿಮ್ಮ ಸಾಧನೆಯನ್ನು ಗುರುತಿಸಿ ಇನ್ನಷ್ಟು
ಪ್ರಶಸ್ತಿ, ಸನ್ಮಾನಗಳು, ಬಹುಮಾನಗಳು ದೊರಕಲಿ ಅಂತ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೀನಿ. ಓಕೆ ಸರ್, ಇಷ್ಟೊತ್ತು ನಿಮ್ಮೊಂದು ಜೀವನಾನುಭವವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ನಿಮಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಹಳ ಮನಸ್ಸು ಬಿಚ್ಚಿ ನಮ್ಮ ಜೊತೆ ನಿಮ್ಮ ವಿಚಾರಧಾರೆಗಳನ್ನು ಹೇಳಿಕೊಂಡ್ರಿ. ನಿಮ್ಮ ಇನ್ನು ಮುಂದಿನ ಜೀವನ ಕೂಡ ಇನ್ನಷ್ಟು ಸುಖಮಯವಾಗಿರ್ಲಿ. ದೇವರು ಆಯುರಾರೋಗ್ಯ, ಐಶ್ವರ್ಯ ಎಲ್ಲವನ್ನು ನಿಮಗೆ ಕರುಣಿಸ್ಲಿ ಅಂತ ಮತ್ತೊಮ್ಮೆ ನಾನು ಪ್ರಾರ್ಥಿಸುತ್ತಾ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ನಿಮಗೆ ಕೂಡ ಹೇಳಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಎಲೆಮರೆಯ ಹಣ್ಣಿದ್ದಾಗೆ ಅದು ನೀವು ಅದನ್ನು ಜನರಿಗೆ ತೋರಿಸೋದಕ್ಕೋಸ್ಕರ ಈ ಒಂದು ಕೆಲಸ ಮಾಡುತ್ತಿದ್ದೀರಿ. ಬೇಡ ಅಂತ ಹೇಳಿದ್ರು ಕೂಡ ನೀವು ಪುನಃ ವಿಡಿಯೋ ಮಾಡಿದ್ರಿ, ಅದನ್ನು ನೋಡುವವರೀಗ ಕೆಲವು ಜನ ಇರ್ತಾರೆ. ಅದರಿಂದ ಒಂದು ರೀತಿಯಲ್ಲಿ ಅದು ನನಗೆ ಸಂತೋಷ ಕೊಡುವ ವಿಷಯವಾಗಿದೆ. ಕೇಳಿದವರಿಗೂ ಕೂಡ ಸಂತೋಷ ಸಿಗ್ಬೇಕು. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಧನ್ಯವಾದಗಳು.